ಕಬ್ಬು ಬೆಳೆಗಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಹಲವು. ನೀವಾಗ ಮಾತನಾಡ್ತಾ ಇದ್ದಾಗಲೇ ಗೊತ್ತಾಯಿತು. ಪ್ರಶ್ನೆ ಕೇಳೋಕೆ ತುಂಬಾ ಜನ ಉತ್ಸುಕರಾಗಿದ್ರಿ, ಬಟ್ ಸಮಯದ ಅಭಾವದಿಂದ ಅದು ಸಾಧ್ಯ ಆಗಲಿಲ್ಲ. ಅಲ್ಲಿ ಒಬ್ಬ ರೈತರು ಆಕ್ಚುಲಿ ಪ್ರಶ್ನೆ ಮಾಡಿದ್ರು, ಈ ಗೊಣ್ಣೆ ಹುಳು ಮತ್ತೆ ಪೊಕ್ಕ ಬೋಯಿಂಗ್ ಸಮಸ್ಯೆ, ಈ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು, ಒಂದು ವೇಳೆ ಕಬ್ಬಿಗೆ ಈ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ರೈತರು ಏನು ಮಾಡಬೇಕು, ಏನು ಮಾಡಬಾರ್ದು, ಇದ್ರ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ನೀಡೋದಕ್ಕೆ ಡಾಕ್ಟರ್ ವಿಠಲ್ ಐ ಬೆನಗಿ, ನಿವೃತ್ತ ವೈಸ್ ಚಾನ್ಸಲರ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಡಾಕ್ಟರ್ ವಿಠಲ್ ಐ ಬೆನಗಿ, ನಿವೃತ್ತ ವೈಸ್ ಚಾನ್ಸಲರ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಚಪ್ಪಾಳೆಗಳ ಮೂಲಕ ಅವರನ್ನ ಸ್ವಾಗತಿಸಿ. ಸೊ ಓವರ್ ಟು ಯು ಸರ್. ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಮುಂಜಾನೆ ಮಣ್ಣಿನ ಬಗ್ಗೆ ಕೆಲವೊಂದಿಷ್ಟು ಮಾತುಗಳು ಮಾತಾಡಿದರು. ನಾನು ಸ್ವಲ್ಪ ಒಂದೆರಡು ಮಾತು ಹೇಳಿ ನಾನು ಚಾಲು ಮಾಡ್ತೇನೆ. ಯಾಕಂದ್ರೆ ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಏನಪ್ಪ ಅಂದ್ರೆ, ಹೆಣ್ಣು ಸದನಕ್ಕೆ ಲೇಸು, ಚಿನ್ನ ಕೊಳ್ಳಿಗೆ ಲೇಸು, ಹಣ್ಣು ಸವಿಯಲು ಲೇಸು, ಬಿತ್ತನೆಗೆ ಮೆತ್ತನೆಯ ಮಣ್ಣು ಲೇಸು ಅಂದ ಸರ್ವಜ್ಞ ಅಂತ. ಅಂದ್ರೆ ಒಕ್ಕಲ್ತನ ಮಾಡ್ಬೇಕಾದ್ರೆ ಮಣ್ಣು ಮೊದಲು ಮೆತ್ತಗಿರ್ಬೇಕು. ನೀವು ಕಾಲಾಗ ಚಪ್ಪಲಿ ಹಾಕೊಳ್ಳಾರ್ದ ಹೊಲ್ದಾಗ ಅಡ್ಡಾಡಿದ್ರೆ ನಿಮ್ಮ ಕಾಲಿಗೆ ಮುಳ್ಳಿಗೈತಿ, ಚುಚ್ಚಾಕೈತಿ ಅಂದ್ರೆ ನಿಮ್ಮ ಭೂಮಿ ಸುಮಾರಾಗೈತೆ ಅಂತ ತಿಳ್ಕೊಬೇಕು. ನೀವು ವಿಜ್ಞಾನಿಗಳಾಗಬೇಕಲ್ಲಿ. ಅದರ ಸಂಬಂಧ ಮಣ್ಣಿನ ಬಗ್ಗೆ ಸಾಕಷ್ಟು ಹೇಳಬೇಕು. ಬರೀ ನಾವು ಏನು ಮಾಡ್ತೀವಿ ಅಂದ್ರೆ, ನಾನು 1 ಎಕರೆಗೆ 80 ಟನ್ ಬೆಳೆದೀನಿ, 100 ಟನ್ ಬೆಳೆದೀನಿ, ಬರೀ ಭೂಮಿ ಮ್ಯಾಲಿನ ಬಗ್ಗೆ ಮಾತಾಡ್ತೀವಿ. ಆದರೆ ಭೂಮಿ ಕೆಳಗಿನ ಬಗ್ಗೆ ಯಾರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ನಾ ಎಲ್ಲ ಸಭೆಯಲ್ಲಿ ಹೇಳ್ತಾನು, ಭೂಮಿ ತಾಯಿ ಒಂದು ಮಾತು ಹೇಳ್ತಾನೆ ಮನುಷ್ಯಾಗ, ಏನಪ್ಪ ಅಂದ್ರೆ, ನೋಡಪ್ಪ ಮಗನ, ನನ್ನ ಹೊಟ್ಟೆಯಾಗ ಒಂದು ಬೀಜ ಹಾಕು, ಒಂದು ಗೊಂಜಾಳ ಬೀಜ ಹಾಕು, ನಿನಗೆ ಇಷ್ಟು ಹುಟ್ಟಿದ ಗೊಂಜಾಳ ತಿನ್ನಿ ಕೊಡ್ತಾನೆ. ಒಂದು ಕಬ್ಬಿನ ಬೀಜ ಹಾಕು, 30-36 ಗಣಿಕೆ ಕಬ್ಬು ಕೊಡ್ತಾನೆ. ನಿನಗೇನು ಬೇಕು ನೀನು ತಗೋ, ನೀನು ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಎಲ್ಲ ನೀವು ಇದು ಮಾಡ್ಕೋರಿ, ಉಪಜೀವನ ಮಾಡ್ಕೋರಿ. ಆದ್ರೆ ಅದೇನು ವೇಸ್ಟ್ ಆಗಿ ಉಳಿದಿರ್ತೈತಿಲ್ಲ, ಮತ್ತು ಅದು ನನ್ನ ಹೊಟ್ಟೆಗೆ ಹಾಕೊಂಡು ನಾನು ನಿನಗೆ ಬೇಡಿದು ಕೊಡ್ತಾನೆ ಬಾ ಮಗನ ಅಂತ ಹೇಳ್ತಾಳೆ. ಅದು ನಾವೇನು ಮಾಡಾಕತ್ತೀವಿ ರೀ? ಏನು ಮಾಡಾಕತ್ತೀವಿ ನಾವು? ಕಬ್ಬು ಕಟಾವಾದ ಕೊಲ್ಲಿ ಆಳುಗಳಿಲ್ಲ ಅಂತ ತಕ್ಷಣ ರಾತ್ರಿಗೆ ಹೋಗಿ ಅದಕ್ಕೆ ಬೆಂಕಿ ಹಚ್ಚಿ ಬಂದುಬಿಡ್ತೀವಿ. ಅಂದ್ರೆ ನಾವು ನಮ್ಮ ಭೂಮಿ ಮೇಲಿನ ಅತ್ಯಾಚಾರ ಅನ್ಯಾಯ ಮಾಡಾಕತ್ತೀವಿ. ಭೂಮಿ ತಾಯಿ ಬಗ್ಗೆ ನಮ್ಮ ಬಗ್ಗೆ ಅದ್ರ ಬಗ್ಗೆ ಏನಪ್ಪ ಕಲ್ಪನಾ ಇಲ್ಲ. ಮೊದಲು ಇದನ್ನು ಫಸ್ಟ್ ಕೆಲಸ ಮಾಡಿದ್ರೆ ನಮ್ಮ ಒಕ್ಕಲ್ತನದಲ್ಲಿ ಅರ್ಧಕ್ಕರ್ಧ ಸಮಸ್ಯೆಗಳು ಹೋಗ್ತಾವೆ. ಒಂದೇ ಮಾತು, ಯಾಕಂದ್ರೆ ಮೊನ್ನೆ ಪಾರ್ಲಿಮೆಂಟ್ದಲ್ಲಿ ಡಿಸ್ಕಷನ್ ಆಗೈತಿ. ಏನಪ್ಪ ಅಂದ್ರೆ, 1960ನೇ ಇಸ್ವಿ ಒಳಗೆ 1 ಕಿಲೋ ಪೋಷಕಾಂಶ ಹಾಕಿದ್ರೆ 14 ಕಿಲೋದಷ್ಟು ಆಹಾರ ಧಾನ್ಯ ಬರ್ತಿತ್ತು. 40 ವರ್ಷ ಆದಮೇಲೆ ಅದು ಅಂದ್ರೆ ಏನಪ್ಪ, 1980ನೇ ಇಸ್ವಿ ಒಳಗೆ ಎಷ್ಟು ಆತಪ್ಪ ಅಂದ್ರೆ, 1 ಕಿಲೋ ಹಾಕಿರ 4 ಕಿಲೋ ಆಹಾರ ಧಾನ್ಯ ಬಂತು. ಇದರ ಅರ್ಥ ಏನಪ್ಪ ಅಂದ್ರೆ, ನಮ್ಮ ಭೂಮಿ ಒಳಗಿನ ಶಕ್ತಿ ಹೊಂಟೈತೆ ಅಂತ, ಭೂಮಿ ಬರಡಾಗಲಾಗತೈತಿ. ಇವತ್ತು ಪಾರ್ಲಿಮೆಂಟ್ದಲ್ಲಿ ಭಾರತ ಸರ್ಕಾರದ ಮಟ್ಟದಲ್ಲಿ ಒಂದು 100 ಎಕರೆದಾಗ 30 ಎಕರೆ ಡಿಕ್ಲೇರ್ಡ್ ಆ್ಯಸ್ ಎ ಡಿಗ್ರೇಡೆಡ್ ಸಾಯಿಲ್, ಅಂದರೆ ಭೂಮಿ ಎಲ್ಲ ನಸಿ ಶಿಕ್ಷಣ ಹೊಂಟೈತೆ ಅಂತ ತಕ್ಷಣ ಕೇಂದ್ರ ಸರ್ಕಾರದ ಮಾಹಿತಿ. ಆದರೆ ಇದು ನಮ್ಮ ಕರ್ನಾಟಕಕ್ಕೆ ಅನ್ವಯ ಮಾಡಿದ್ರೆ ಇದು 36% ಐತಿ. ದಯವಿಟ್ಟು ತಿಳ್ಕೊರಿ, ನಮ್ಮ ದೇಶದಲ್ಲಿ ಡೆಸರ್ಟ್ ಯಾವುದು? ರಾಜಸ್ಥಾನ ಫಸ್ಟು, ಸೆಕೆಂಡ್ ಕರ್ನಾಟಕ. ಅದರ ಸಂಬಂಧ ನಾವು ಎಲ್ಲರೂ ಮಣ್ಣಿನ ಬಗ್ಗೆ ಭಾಳಷ್ಟು ಚಿಂತನೆ ಮಂಥನೆ ಮಾಡಬೇಕಾಯ್ತು. ಮಣ್ಣು ಉಳಿಸ್ಕೊಂಡ್ರೆ ನೀವು ಉಳಿತೀರಿ, ಇರ್ಲಿಕ್ಕಂದ್ರೆ ನೀವು ಕಂಪ್ಲೀಟ್ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಭಾಳಷ್ಟು ಬೆಳೆದಿಲ್ಲ ಅಂತಕ್ಕಂಥ ಮಾತು ಹೇಳ್ತಕ್ಕ. ಮೊದಲ ಈಗ ನಾನು ಕಬ್ಬಿಗೆ ಬರ್ತಕ್ಕಂಥ ಮುಖ್ಯವಾದ ಸಮಸ್ಯೆ ಅಂದರೆ, ಒಂದು ಗೊಣ್ಣೆ ಹುಳ, ಎರಡನೇದ್ದು ಉರಿಮಲ್ಲಿ. ಎಷ್ಟೋ ಮಂದಿ ಕೆಲವೊಂದು ಏರಿಯಾದಲ್ಲಿ ಉರಿಮಲ್ಲಿ ಬಂದಕ್ಕಿಂತ ಭಾಳ ಲುಕ್ಸ, ರಾಮದುರ್ಗ ತಾಲೂಕು ಈ ಕಡೆಲ್ಲ ರಾಯಬಾಗ್ ಈ ಬಾಗ್ ಅಲ್ಲೆಲ್ಲ ಬರ್ತಾರೆ. ಮೂರನೇದು ಏನಪ್ಪ ಅಂದ್ರೆ, ಒಂದು ಪೊಕ್ಕ ಬೊಂಗ ಅಂತ. ಇದೇನು ರೀ ಸಾಹೇಬ್ರ ಹೊಸ ಹೆಸರು ಬಂತ ಹಾಕೋಬೇಡ್ರಿ, ಇದು ಒಂದು ರೋಗ, ಅದು ನಿಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ, ಬಾಲ್ಕೋಟ್ ಜಿಲ್ಲೆ ಒಳಗೆ ಎಲ್ಲ ಕಡೆ ಪ್ರಾರಂಭ ಆಗೈತಿ. ಇದಕ್ಕೆ ಏನು ಮಾಡಬೇಕು, ರೈತರು ಏನು ಮಾಡ್ಬೇಕಂತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾನಂತ. ಮೊದಲನೇದಾಗಿ, ಇದು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಬ್ಬು ಬೆಳೀತಕ್ಕಂಥ ಒಂದು ಭಾರತ ದೇಶದ ಚಿತ್ರಣ ಇದೆ. ನಿಮ್ಗೆ ಹಂಗೆ ಎಲ್ಲಿ ಮಾಹಿತಿ ಇರಲಿ ಅಂತ ನಿಮ್ಗೆ ಕೊಟ್ಟಾನೆ. ಎರಡನೇದು ಏನಪ್ಪ ಅಂದ್ರೆ, ಈ ನಮ್ಮ ದೇಶದಲ್ಲಿ ಭಾಳಷ್ಟು ಕಬ್ಬನ್ನು ಉತ್ಪಾದನೆ ಮಾಡೋರು ಯಾರಪ್ಪ ಅಂದ್ರೆ ಉತ್ತರ ಪ್ರದೇಶದವರು, ಸೆಕೆಂಡು ಮಹಾರಾಷ್ಟ್ರ, ಮೂರನೇದು ಕರ್ನಾಟಕ. ಅಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ 3ನೇ ಸ್ಥಾನದಾಗಿದ್ದೀವಿ ಎಷ್ಟು ಏರಿಯಾದಲ್ಲಿ. ಇದು ಏನಪ್ಪ ಅಂದ್ರೆ ಪ್ರೊಡಕ್ಷನ್, ಹೈಯೆಸ್ಟ್ ಕಬ್ಬಿನ ಪ್ರೊಡಕ್ಷನ್ನು ಭಾರತ ದೇಶದಲ್ಲಿ ಉತ್ತರ ಪ್ರದೇಶ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ. ಆದ್ರೆ ಈ ಒಂದು ಎಕರೆವಾರು ಉತ್ಪಾದನೆ ಅಂದ್ರೆ
ಒಂದು ಹೆಕ್ಟ್ರಿಗೆ ಎಷ್ಟೆಷ್ಟು ಏನಪ್ಪ ಅಂದ್ರೆ ಎಷ್ಟೆಷ್ಟು ಪ್ರೊಡಕ್ಷನ್ ಆಗೈತೆ ಅಂದ್ರೆ ಹೈಯೆಸ್ಟ್ ಬರ್ತಾ ಇರೋದು ತಮಿಳ್ನಾಡಲ್ಲಿ 80 ಎಷ್ಟಪ್ಪ ಅಂದ್ರೆ 106.73 ಅಷ್ಟು ಬರ್ತೈತಿ ಒಂದು 2.5 ಎಕರೆಗೆ, ಅಂದರೆ ಹೈಯೆಸ್ಟ್ ಎಕರೆವಾರು ನಮ್ಮ ಭಾರತ ದೇಶದಲ್ಲಿ. ಎರಡನೇ ನಂಬರ್ ಕರ್ನಾಟಕ 92. ಇದು ಭಾರತ ದೇಶದ ಅವರೇಜ್ ಎಷ್ಟಪ್ಪ ಅಂದ್ರೆ 82 ಟನ್. ಇದು ನಮ್ಮ ಬೆಳಗಾವಿ ಜಿಲ್ಲೆಗೆ ನಾವು ಸ್ವಲ್ಪ ಇನ್ನೂ ಸಮೀಪ ಏನು ಬಂದ್ರೆ ನಾವು 32-33 ಟನ್ಗಿಂತ ಜಾಸ್ತಿ ನಮ್ಮಲ್ಲಿ ಆಗ್ತಾ ಇಲ್ಲ. ಅದರ ಸಂಬಂಧ ಇದ್ರ ಬಗ್ಗೆ ನಮ್ಮ ಇವರು ಡಾಕ್ಟರ್ ನೂಲಿ ಅವರು ಮತ್ತು ನಮ್ಮ ಇವರು ಹೇಳ್ತಾರಲ್ಲಿ ಬೇಸಾಯ ಶಾಸ್ತ್ರಜ್ಞರು ಅದ್ರ ಮೇಲೆ ಸಾಕಷ್ಟು ಸಂಶೋಧನೆ ಮಾಡ್ತಾ ಇರೋರು. ಆಗ ಹೇಳಿದ್ರು ನಮಗೆ ಹೆಚ್ಚು ಬೀಜ ಬಳಕೆ ಮಾಡಿದರೆ ಹೆಚ್ಚು ಉತ್ಪತ್ತಿಯನ್ನು ಅನ್ನೋದು ಸುಳ್ಳು, ಕಡಿಮೆ ಬೀಜ ಉತ್ಪತ್ತಿ ಮಾಡಬೇಕು, ನೀರು ಜಾಸ್ತಿ ಬೆಳೆದರೆ ಕಬ್ಬು ಜಾಸ್ತಿ ಬೆಳೆದಿತ್ತು ಅನ್ನೋದು ಸುಳ್ಳು. ಆಮೇಲೆ ಅಂತರ ನೋಡಿರಿ, ಅವಾಗೆಲ್ಲ ಮೊದಲು ನಮ್ಮ ರೈತರು 3 ಫುಟ್ ಬೆಳಿತೀರಿ, ಈಗೇನೋ ಸ್ವಲ್ಪ ಸ್ಯಾನ್ಯರಾಗಿ 4 ಫುಟ್ ಮಾಡಾಕ್ತಾರೆ. ಕೆಲವೊಂದು ರೈತರು 5 ಫುಟು 6 ಫುಟ್ ಆಗತ್ತಾರೆ. ಹೆಂಗೆ ಕಬ್ಬು ಕೇಳ್ತೈತಿಪ್ಪ, ನನಗೊಂದು 3 ನನಗೆ ಶಕ್ತಿ ಕೊಡು, ನಾನು ನಿನ್ನ ಶಕ್ತಿನ ಹೆಚ್ಚು ಮಾಡ್ತಂತೈತಿ. ಏನಪ್ಪ ಅಂದ್ರೆ ಒಂದನೇದು ಸೌರಶಕ್ತಿ, ಅಂದರೆ ಸೂರ್ಯನ ಬಿಸಿಲು ನಮ್ಮ ಕಬ್ಬಿನ ಮೇಲೆ ಬೀಳಬೇಕು ಸರಿಯಾಗಿ. ಒಂದನೇದು ಸೌರಶಕ್ತಿ, ಎರಡನೇದು ನೀರಿನ ಅಂಶ ಅಂದರೆ ಜಲಶಕ್ತಿ. ಅಂದರೆ ಈಗ ನೋಡಿ, ನಿಮ್ಮ ನೀರಡಿಕೆ ಆದರೆ ಏನು ಮಾಡ್ತೀರಿ, ನೀರು ಒಂದು ಗ್ಲಾಸ್ನಾಗ ಹಾಕೊಂಡು ನೀವು ಕುಡಿತೀರಿ. ಆದರೆ ಕಬ್ಬಿಗೆ ಹಂಗೆ ಮಾಡೋಂಗಿಲ್ಲ, ನೀರು ಹಾಯಿಸ್ಬಿಡ್ತೀರಿ ನೀವು. ನೀರು ಕುಡಿಸೋದು ಬೇರೆ, ನೀರು ಒದಗಿಸೋದು ಬೇರೆ, ನೀರು ಹಾಸೋದು ಬೇರೆ. ಕಬ್ಬು ನೀರು ಎಲ್ಲ ಸಾಕಡಿ ಪದ್ಧತಿ ಒಳಗೆ ನೀರು ಹಾಯಿಸ್ಬಿಟ್ರಿದ್ರೆ ಇಲ್ಲಿ ನೀರು ಬಂದು ಅದು ಬೇರೆ ಕಡೆ ಹೋದಾಗ ಅವ ಹೇಳ್ತಾನೆ, ನಿಂದು ನೀರೆಲ್ಲ ಓದಿದ್ದು ಬಂದ್ ಮಾಡಂತ ಹೇಳ್ತಾನೆ. ಆ ರೀತಿ ಆದರೆ ಕಬ್ಬು ನಿಮ್ಗೆ ಉತ್ಪನ್ನ ಆಗಿಲ್ಲ. ಒಂದನೇದು ಸೌರಶಕ್ತಿ, ಎರಡನೇದು ಜಲಶಕ್ತಿ, ಮೂರನೇದು ಜೀವಶಕ್ತಿ ಅಥವಾ ನಿಮ್ಮದು ಏನಪ್ಪ ಆಹಾರ ಶಕ್ತಿ. ಇವು 3 ಜರಗಡ್ತ ನೀವು ಸರಿಯಾಗಿ ಮಾಡಿರಿ ಅಂದರೆ ಕಬ್ಬ ನೀವು ಎಷ್ಟು ಹೇಳ್ತಿಲ್ಲ ಅಷ್ಟು ಕಬ್ಬು ಬರ್ತೈತಿ. ಕನಿಷ್ಠ ಅಂದರೆ ಎಕರೆಗೆ 60 ಟನ್ನು 70 ಟನ್ನು ಆರಾಮ್ ಸರಿ ಬರ್ತೈತಿ. ಇದನ್ನು ದಯವಿಟ್ಟು ತಾವು ತಿಳ್ಕೋಬೇಕು. ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ನೂಲಿ ಅವರು ಇದ್ರ ಬಗ್ಗೆ ವಿಚಾರ ಹೇಳ್ತಾರೋ, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಂಗಿಲ್ಲ. ಇದು ಹೇಳಿಲ್ಲ, ಸೌರಶಕ್ತಿ, ಜೈವಿಕ ಶಕ್ತಿ, ಜಲಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡೋದು, ಅಧಿಕ ಇಳುವರಿ ಕೊಡ್ತಕ್ಕಂಥ ಕಬ್ಬಿನ ವೆರೈಟಿಗಳು, ಅದ್ರ ಬಗ್ಗೆ ನಮ್ಮ ತಜ್ಞರು ಹೇಳ್ತಾರೋ. ಸಾವಯವ ಗೊಬ್ಬರ ನಿಮ್ಗೆ ಹೇಳ್ತಾನೆ ರೀ. ಆಗ ನಮ್ಮ ಇದರಲ್ಲಿ ಮಣ್ಣಿನ ಬಗ್ಗೆ ಹೇಳಿದರು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾವಯವ ಇಂಗಾಲ ಎಷ್ಟು ಐತಿಪ್ಪ ಅಂದ್ರೆ 0.25ದಿಂದ 0.3% ಐತಿ. ಈಗ ನಾವು ಹೇಳ್ತೀವಪ್ಪ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಕ್ಸಾಮ್ SSLC ಪರೀಕ್ಷೆ ಕೂತ್ರೆ ಪಾಸ್ ಆಗ್ಬೇಕಾದ್ರೆ ಮಾರ್ಕಸ್ ಎಷ್ಟು ಬೇಕು ರೀ? 35 ಮಾರ್ಕಸ್ ಬಿದ್ದರೆ ಪಾಸ್. ಹಂಗೆ ನಮ್ಮ ಒಕ್ಕಲ್ತನ ಪಾಸ್ ಆಗ್ಬೇಕಾರೆ ನೀ ಯಾವುದೇ ಬೆಳೆ ಕಬ್ಬು ಹಾಕ್ರಿ, ಏನು ಹಾಕ್ರಿ, ನಮ್ಮದು ಸಾವಯವ ಇಂಗಾಲ ಭೂಮಿಯಾಗ ಎಟ್ಟಿರ್ಬೇಕು ಅಂದ್ರೆ 0.75% ಇರಬೇಕು. ಈಗಿರೋದೈತಿ 0.3 ಐತಿ. ಮತ್ತು ನೀವು ಸರ್ಕಾರಿ ಗೊಬ್ಬರ ಹಾಕ್ಲಾರ್ದ ನಿಮ್ಮ ಬೆಳೆನೇ ಬರಲಾರ್ದಂಥ ಪರಿಸ್ಥಿತಿ ಆಗೈತಿ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಭೂಮಿ ಒಳಗೆ ಸಾವಯವದ ಅಂಶ ಇಲ್ಲ. ಸಾವಯವ ಅಂಶ ಮಾಡೋಕೆ ಆಗೋಬ್ಬರು ಹೇಳಿದ್ರು ಪಾಪ ರೈತರು, ನಮ್ಮಲ್ಲಿ ದನಗಳು ಇಲ್ಲರಿ, ಸಾವಯವ ಅಂಶ ಎಲ್ಲಕೈತಿ. ದನಗಳ ಮೇಲೆ ದನಗಳು ಇಲ್ಲ ದನಗಳು ಸಾಕೋದು ಭಾಳಷ್ಟು ಕಷ್ಟ ಐತಿ. ಸಾಧ್ಯ ಇದ್ದಷ್ಟು ದನಗಳು ಸಾಕ್ರಿ. ಯಾರ ಕಡೆ ದನಗಳಿಲ್ಲಲ್ಲ, ಒಂದು ಕೆಲಸ ಮಾಡಿರಿ, ಭಾಳ ಸರಳ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆದವರು 50% ಸಬ್ಸಿಡಿ ಒಳಗೆ ಸಣ್ಣಿನ ಬೀಜ ಕೊಡ್ತಾರೆ. ಸಣ್ಣಿನ ಬೀಜ, ದಯಂತಿ ಬೀಜ ಕೊಡ್ತಾರೆ. 1 ಎಕರೆಗೆ 25 ಕಿಲೋ ಬೀಜ ತಗೋರಿ. 4 ತಾಳು ಕುರಿಗೆ ಅಂತ ಹೇಳ್ತೀವಿ ನಾವು, ಅಂದರೆ 4 ತಾಳು ಕುರಿಗೆಲ್ಲಿ ದಟ್ಟಂಗೆ ಹಾಕ್ರಿ. 1 ಎಕರೆಗೆ 25 ಕಿಲೋ ಹೋಗಬೇಕು. ಅದೇನು ಮಾಡ್ಬೇಕಂದ್ರೆ 1.5 ತಿಂಗಳಾದಮೇಲೆ ಅದು ಹೂವಾಡಕ್ಕೆ ಚಾಲು ಆಗುತ್ತೆ. ಅದನ್ನು ಮಣ್ಣಾಗ ರೋಟೋವೇಟ್ರು, ಪಲ್ಟಿ ನೆಗಲ ಹಾಕಿ ಅದನ್ನು ಮಣ್ಣಾಗ ಹಾಕಿರಿ. 1 ಎಕರೆಗೆ 6 ಟನ್ ತಿಪ್ಪಿ ಗೊಬ್ಬರ ಭೂಮಿಯಾಗ ತಯಾರಾಕತಿ. ನಿಮ್ಮ ಹೊಲದಾಗನೇ ತಿಪ್ಪಿ ಗೊಬ್ಬರ ಫ್ಯಾಕ್ಟ್ರಿ ತಯಾರಾಕತಿ. ಇದು ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಮಾಡೋಂಗಿಲ್ಲ, ಬರೀ ಎಲ್ಲ DAP ತೊಗೊಳೋದು, ಯೂರಿಯಾ ತೊಗೊಳೋದು, ಹೆಂಗೆ ಸಿಕ್ಕಂಗೆ ತೆಲಿಗೆ ಬಂದಂಗೆ ಹಾಕೋದು ಹೋದ್ರೆ ಇದು ಒಕ್ಕಲ್ತನ ಆಗಂಗಿಲ್ಲ. ಫಸ್ಟು ಸಾವಯವದ ಅಂಶ ಹೆಚ್ಚು ಮಾಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕಾಗಲ್ಲ. ಎಷ್ಟೋ ಮಂದಿ ಹೇಳ್ತಾರೆ ಗೊಬ್ಬರ ಹಾಕಂದ್ರೆ ಕಬ್ಬ ಫ್ಯಾಕ್ಟ್ರಿಗೆ ಹೋಗೋದು ಇನ್ನೂ ಒಂದು 2 ತಿಂಗಳು 3 ತಿಂಗಳು ಇರ್ತದೆ ರೀ. ಅವಾಗ ಹೋಗಿತಾರೆ, ಯೂರಿಯಾ ಹೋಗಿತಾರೆ. ಅವ್ರೇನು ಹೇಳ್ತಾರೋ ಯೂರಿಯಾ ಜಾಸ್ತಿ ಆಕೈತೆ ಅಂತ, ಕಬ್ಬು ಜಾಸ್ತಿ ಆಕೈತಿ ಅಂದಲ್ಲಿ ಜಾಸ್ತಿ ಆಗಂಗಿಲ್ಲ. ಮತ್ತು ಸೈಡ್ ಭಾಳ ಕಣ್ಣು ಹೊಡೆದ ಒಳಗೆ ಏನಪ್ಪ ಅಂದ್ರೆ ಅದು ಸುಕ್ರೋಸ್ ಇದ್ದಿದ್ದು ಗ್ಲುಕೋಸ್ ಆಗಿಬಿಡ್ತೈತಿ. ಹೀಗಾಗಿ ಕಬ್ಬಿಂದು ಇಳುವರಿ ಮತ್ತಷ್ಟು ಏನಪ್ಪ ಕಡಿಮೆ ಆಕೈತಿ. ಏನು ಗೊಬ್ಬರ ಹಾಕೋದು 4 ತಿಂಗಳ 4.5 ತಿಂಗಳ, ಭಾಳ ಅಂದ್ರೆ 5 ತಿಂಗಳ ಒಳಗೆ ಹಾಕಬೇಕು. ಅದಕ್ಕೆಲ್ಲ ನಮ್ಮ ಡಾಕ್ಟರ್ ನೂಲಿ ಅವರು, ನಮ್ಮ ಎನಗಿಯವರು ಇಲ್ಲಿ ಬೇಸಾಯ ಶಾಸ್ತ್ರ ಬಂದಿರೋ ಅದ್ರ ಬಗ್ಗೆ ಹೇಳ್ತಾರೋ. ಇದು ನೋಡಿರಿ, ಇದು ರೈತರು ಹೇಳಿದ್ದು. ಮೊದಲು ನಮ್ದು ಎಕರೆಗೆ ಒಂದು ಸುಮಾರು 50 ಟನ್ ಬರ್ತಿತ್ತು ರೀ. ಗೊಣ್ಣೆ ಒಳ ಬಾದ್ಮೇಲೆ ನಮ್ಮದು ಅದು 20 ಟನ್ ಬಂತು ರೀ. ಅಂದ್ರೆ 30 ಟನ್ ನುಕ್ಸಾನ ಆತು. 30 ಟನ್ನಿದು ರೊಕ್ಕ ಕೆಟ್ಟಾತು ರೀ. ಸ್ವಲ್ಪ ನಾವು ವಿಚಾರ ಮಾಡಬೇಕು. ಅದ್ರ ಸಂಬಂಧ ಇದು ನಮ್ಮ ಬೆಳಗಾವಿ ಜಿಲ್ಲೆ ಅಟ್ಟ ಅಲ್ಲ, ಇದು ಗೊಣ್ಣೆ ಹುಳ ಸರ್ವವ್ಯಾಪಿ.
ಅಡಿಕೆ ಬೆಳೆಗಾರರ ಜಮೀನದಲ್ಲೇ ಐತಿ ಅದು. ಅಡಿಕೆಗೆ ಬರ್ತೈತಿ, ತೆಂಗಿಗೆ ಬರ್ತೈತಿ, ಭಾಳ ಎಲ್ಲ ಪ್ರತಿಯೊಂದು ಬೆಳೆಗಳೊಳಗೆ ಗೊಣ್ಣೆ ಒಳಗೆ ಬಾಧೆ ಐತಿ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಈ ಶತ್ರು ಎಲ್ಲಿರ್ತಾನೋ, ಹೆಂಗೆ ಇವು ಉಪಜೀವನ ಮಾಡ್ತಾನೋ, ಯಾವಾಗ ನಾವು ಇದನ್ನು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಭಾಳಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳಷ್ಟು ಮುಖ್ಯ. ಇದು ಗೊಣ್ಣೆ ಒಳ ಬಾಧೆ ಹಾಕತಕ್ಕಂಥ ಅದು ನಮ್ಮ ಕಬ್ಬಿನ ಚಿತ್ರಣ. ಇದು ನೋಡ್ರಿ, ಗೊಣ್ಣೆ ಹುಳದ್ದು ತತ್ತಿದ್ದು ಮರಿ ಹಾಕತಿ. ಮರಿಗಳು ಎರಡು ಮೂರು ಸ್ಟೇಜ್ ಮರಿ ಆಗಿ ಕಡಿಕಿದು ಗೊಣ್ಣೆ ಹುಳ ಹಾಕ್ಸಿಂದ ಈ ರೀತಿ ಕಬ್ಬು ಎಲ್ಲ ಕಂಪ್ಲೀಟ್ ಎಲ್ಲ ಸ್ವಚ್ಛ ಹಾಳು ಮಾಡ್ತೈತಿ. ಇದು ಅದ ರೀ ಕಂಪ್ಲೀಟ್ ಎಲ್ಲ ಚಿತ್ರಣ. ಇದು ನಮ್ಮ ಗುಲ್ಬರ್ಗ ಜಿಲ್ಲೆ ಒಳಗೆ ತೆಗ್ದಿದ್ದ ಫೋಟೋ. ಇದು ಆಳಂದ ತಾಲೂಕದಲ್ಲಿ ನೋಡ್ರಿ, ಪೂರ್ತಿ ಎಲ್ಲ ಕಬ್ಬು ಎಲ್ಲ ಹೋಗ್ಬಿಟ್ಟೈತಿ. ಇದನ್ನು ಕೆತ್ತಿಬಿಟ್ರೆ ಸಿಕ್ಕಾಪಟ್ಟೆ ಗೊಣ್ಣೆ ಹುಳುಗಳದಾವೆ. ಇದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲಾ, ಬಿಜಾಪುರ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಒಳಗೆ ಐತಿ. ಇದು ಈಗ ಹೆಂಗೆ ನಮ್ಮಲ್ಲೆಲ್ಲ ಬೇರೆ ಬೇರೆ ಹೆಸರು ಇರ್ತಾವಲ್ಲ, ಗೊಣ್ಣೆ ಹುಳದಾಗೂ ಸಾಕಷ್ಟು ನಮೂನಿ ಪ್ರಭೇದಗಳದಾವೆ. ನಮ್ಮ ಕಬ್ಬಿಗೆ ಬರ್ತಕ್ಕಂಥದ್ದು ಒಂದು ಹೋಲೋಟ್ರಕ್ಕೆ ಸೆರೆಟ ಅಂತ ತಕ್ಷಣ ಅದಕ್ಕೆ ನಾವು ಹೆಸರಿಟ್ಟಿವಿ. ಮತ್ತು ಬೇರೆ 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 ಜಾತಿಗಳಿದಾವೆ. ಇವು ಎಲ್ಲ ಒಮ್ಮೊಮ್ಮೆ ಏನಪ್ಪ ಅಂದ್ರೆ ನಮಗೆ ಕಾಣಿಸ್ಬೋದು. ಇದು ನೋಡಿರಿ, ಈಚೆ ಕಡೆ ಇದರ ಕಡೆ ಎಲ್ಲ ಇದೆ. ಇಲ್ಲೇ ಅದರದ್ದು ತತ್ತಿ ಮರಿ ಹುಳುಗಳು ಒಂದು 3 ಸ್ಟೇಜು. ಆಮೇಲೆ ಕೋಶಾವಸ್ಥೆ ಆಕೈತಿ. ಕೋಶಾವಸ್ಥೆ ಇದ್ದದ್ದು ಕಡಿಕ ದುಂಬಿಯಾಗಿ ಭೂಮಿ ಮೇಲಿಂದ ಮ್ಯಾಲೆ ಬರ್ತೈತಿ. ಇದರದ್ದು ಒಂದು ಲೈಫ್ ಸೈಕಲ್. ಆ ಲೈಫ್ ಸೈಕಲ್ ಬಗ್ಗೆ ಇನ್ನೂ ಡಿಟೇಲ್ ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ, ಫಸ್ಟು ಇದು ದುಂಬಿ ಇಲ್ಲೇ ನೋಡಿರಿ, ನಂಬರ್ 1 ಪ್ರೌಢಕೀಟೆ. ಇದು ಭೂಮಿಯಾಗಿರ್ತೈತಿ. ಭೂಮಿಯಾಗಿದ್ದಕ್ಕೊಂದು ಮಳಿ ಆದಮೇಲೆ ಏನಾಕೈತಿ, ಮಳಿ ಆದ ಕೂಡಲೇ ಪ್ರೌಢಕೀಟ ಭೂಮಿ ಮೇಲಿಂದ ಹೊರಗೆ ಬರ್ತೈತಿ. ಹೊರಗೆ ಬಂದು ಕೆಲಸ ಮಾಡೋದು ಏನಪ್ಪ ಅಂದ್ರೆ, ಫಸ್ಟ್ ಭೂಮಿ ಮೇಲಿಂದ ಹೊರಗೆ ಬಂದ ಅದ್ರ ಮುಖ್ಯ ಕೆಲಸ ಏನಪ್ಪ ಅಂದ್ರೆ, ಅದರ ಹೆಣ್ಣು ಮತ್ತು ಗಂಡುಗಳು ಇರ್ತಾವೆ. ನೈಸರ್ಗಿಕ ಕ್ರಿಯೆ ಚಾಲೂ ಆಕೈತಿ. ನೈಸರ್ಗಿಕ ಕ್ರಿಯೆ ಚಾಲೂ ಆದ ಕೂಡಲೇ ಗಂಡು ಸತ್ತು ಹೋಗಿಬಿಡ್ತೈತಿ. ಹೆಣ್ಣು ಏನು ಮಾಡ್ತೈತೆ ಅಂದ್ರೆ, ಭೂಮಿಗೆ ಬಂದ ಮತ್ತು ಅದಕ್ಕೆ ತನ್ನ ವಂಶಾಭಿವೃದ್ಧಿ ಮಾಡೋಕೆ ಭೂಮಿ ಒಳಗೆ ಬಂದಕ್ಷಿಂದ ಅದು ಎಗ್ ಫಾರ್ಮೇಷನ್ ಆಗಿಬಿಡ್ತೈತಿ. ಸಣ್ಣ ಮುತ್ತಿನಂಥ ತತ್ತಿಗಳನ್ನ ಇಟ್ಟುಬಿಡ್ತೈತಿ. ಅದ್ರ ಆಯುಷ್ಯ ಎಷ್ಟಪ್ಪ ಅಂದ್ರೆ 15 ದಿವಸ ಇರ್ತೈತಿ ರೀ. ಮುಂದೆ ಏನಪ್ಪ ಅಂದ್ರೆ ತತ್ತಿಗಳು ಒಂದನೇ ಹಂತ, 2ನೇ ಹಂತ, 3ನೇ ಹಂತ ಯಾಕಿಂದ ಇವೆಲ್ಲ ಸ್ವಚ್ಛ ಭೂಮಿಯಾಗ ಇರ್ತಾವ್ರಿ. ಭೂಮಿ ಬಿಟ್ಟು ಮ್ಯಾಲೆ ಏನಪ್ಪ ಅಂದ್ರೆ ಬರೋದು ಯಾವುದಂದ್ರೆ ಯಾವುದು ಪ್ರೌಢಕೀಟ ದುಂಬಿ ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಹಾಗೆ ಕಡಿಕೆ ಏನಪ್ಪ ಅಂದ್ರೆ ಕೋಶಾವಸ್ಥೆ ಆಕೈತಿ. ಕೋಶಾವಸ್ಥೆ ಆಗಿ ಭೂಮಿಯಾಗ ಇರ್ತೈತೆ. ಅದು ಭೂಮಿಯಾಗಿದ್ದ ಕೂಡಲೇ ನಿಮ್ಮದು ಬ್ಯಾಸಿಗೆ ಒಳಗೆ ಇದು ಬರ್ತೈತಿ, ಮಳೆ ಬರ್ತೈತಿಲ್ಲ. ಮಳೆ ಬಂದ ಕೂಡಲೇ ಅದು ಕೋಶಾವಸ್ಥೆ ಇದ್ದಿದ್ದು ಭೂಮಿ ಮೇಲೆ ಬಂದಕ್ಕಿಂತ ಇದು ಏನಪ್ಪ ಅಂದ್ರೆ ಪ್ರೌಢಕೀಟ ಆಗಿ ದುಂಬಿಯಾಗಿ ಬಂದುಬಿಡ್ತೈತಿ. ಇದು ಮೊದಲ ಶತ್ರುನ ಸಾಯಿಸ್ಬೇಕಾದ್ರೆ ಅದ್ರದ್ದು ಜೀವನ ಚಕ್ರ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳಷ್ಟು ಮುಖ್ಯ. ಇದು ನೋಡಿರಿ, ಇದು ಭೂಮಿಯಾಗ ಒಂಥರ ಕೋಶವಾಗಿರ್ತೈತಿ, ತತ್ತಿ ಇರ್ತೈತಿ. ಇವೆಲ್ಲ ಡಿಫ್ರೆಂಟ್ ಸ್ಟೇಜಸ್ಗಳು ಎಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಎಲ್ಲ ಲಾಸ್ಟಕ್ಕೆ ದುಂಬಿ ಹಾಕಿಸಿಂದ ಭೂಮಿ ಮೇಲಿಂದ ಬಂದುಬಿಡ್ತೈತಿ. ಇದಕ್ಕೆ ಇಲ್ಲೇ ಐತಿ ನೋಡ್ರಿ, ಗೊಣ್ಣೆ ಹುಳ ಜೀವನ ಚಕ್ರ ಎಲ್ಲ ಕಂಪ್ಲೀಟ್ ಎಲ್ಲ ಸ್ಟೇಜ್ ಭೂಮಿಯಾಗಿರ್ತಾವ್ರಿ. ಭೂಮಿ ಬಿಟ್ಟು ಮ್ಯಾಲೆ ಬರೋದು ಯಾವಾಗಂದ್ರೆ ನಿಮ್ಮದು ಬ್ಯಾಸಿಗೆ ಒಳಗೆ ಏನು ಅಡ್ಮಳೆ ಆಕೈತಲ್ರಿ, ಅಡ್ಮಳೆ ಆದಾಗನ ಭೂಮಿ ಮೇಲಿಂದ ಮೇಲೆ ಮೇ ಅಥವಾ ಜೂನ್ ಜುಲೈದಲ್ಲೇ ಅದು ಭೂಮಿ ಮೇಲಿಂದ ಇದು ದುಂಬಿ ಏನಪ್ಪ ಅಂದ್ರೆ ಬಂದುಬಿಡ್ತೈತಿ. ಆವಾಗ ನಮ್ಮ ಶತ್ರು ಭೂಮಿ ಮೇಲಿಂದ ಮೇಲೆ ಬಂದಿರ್ತಾನೆ. ಆವಾಗನ ಅದನ್ನು ಏನು ಮಾಡಬೇಕು, ನಾವು ಸಂಹಾರ ಮಾಡಬೇಕು. ಹಂಗಾರೆ ಇದಕ್ಕೆ ಏನು ಮಾಡಬೇಕಪ್ಪ, ಇದಕ್ಕೆ ಮಳೆ ಆದ ಕೂಡಲೇ ಅವತ್ತು ಅಥವಾ ಮರುದಿವಸ ರಾತ್ರಿ ಅಲ್ಲಲ್ಲಿ ಬೇವಿನ ಟೊಂಗಿ. ಯಾಕಂದ್ರೆ ಇವೇನು ಮಾಡ್ತಾವಂದ್ರೆ ಭೂಮಿ ಮೇಲಿಂದ ಬಂದ ಕೂಡಲೇ ಗಂಡು ಹೆಣ್ಣು ಸಂಸಾರ ಮಾಡ್ತಾವೆ. ಎಲ್ಲಿ ಮಾಡ್ತಾವಂದ್ರೆ ಬೇವಿನ ಗಿಡ, ಬನ್ನಿ ಗಿಡ, ಬಾರಿ ಗಿಡ, ಆರಿ ಗಿಡ ಎಲ್ಲಿರ್ತಾವಲ್ಲ ಅಲ್ಲಿ ಹೋಗಿ ಕುಂತ ಹೆಣ್ಣು ಗಂಡು ಸಮ್ಮೇಳನ ಆಕೈತಿ. ಅದಕ್ಕೆ ನಾವು ಅದನ್ನು ಮಾಡ್ಬೇಕಾರೆ ನಾವು ಅಲ್ಲಿ ಹೊಲದಾಗ ಸಣ್ಣ ಬೇವಿನ ಟೊಂಗಿ ಅಥವಾ ಜಾಲಿ ಟೊಂಗಿ ಅಥವಾ ನಿಮ್ಮ ಬನ್ನಿ ಟೊಂಗಿಗಳು ಹೊಲ ತುಂಬ ಹಾಕಿರಂದ್ರೆ ಅಲ್ಲೇ ಬಂದು ಅವು ಇದು ಮಾಡ್ತಾವೆ, ಕುಂದಿರ್ತಾವೆ. ಅದಕ್ಕೆ ನೀವು ಅಲ್ಲಿ ಇಟ್ಟ ಕೂಡಲೇ ಅದಕ್ಕೊಂದಿಟ್ಟು ಯಾವ್ದಾರು ಕ್ಲೋರೋಪರಿಪಾಸ್ ಯಾವ್ದಾರ ಒಂದು ಕೀಟನಾಶಕ ಸ್ಪ್ರೇ ಮಾಡಿದ್ರಿ ಅಂದ್ರೆ ಅಲ್ಲಿ ಕೂತ್ ಕೂಡಲೇ ಸತ್ತು ಹೋಗ್ಬಿಡ್ತಾವೆ. ಇದು ಮೋಸ್ಟ್ ಈಸಿಯೆಸ್ಟ್ ವಿಧಾನ. ಇದು ನೋಡ್ರಿ, ಎಷ್ಟು ಬಂದು ಏನಪ್ಪ ಕೂತ ನೋಡ್ರಿ ಎಲ್ಲ ಇವು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ವಿಧಾನ ಅಂದ್ರೆ ಇದು ಸೋಲಾರ್ ಟ್ರ್ಯಾಪನ್ನು ಹಾಕ್ಬೋದು. ಕರೆಂಟ್ ಇರ್ಲಿಕ್ಕಾರ ಲೈಟ್ ಟ್ರ್ಯಾಪ್ ಹಾಕ್ಬೋದು. ಕೆಳಗೊಂದು ಏನಾರ ಬಕೆಟ್ ಇಟ್ಕೊಂಡು ಅದ್ರಾಗ ಔಷಧ ಹಾಕಿಬಿಟ್ಟಂದ್ರೆ ರಾತ್ರಿ ಇಟ್ಟರೆ ಅಂದ್ರೆ ಎಲ್ಲ ದುಂಬಿಗಳು ಲೈಟಿಗೆ ಅಟ್ರಾಕ್ಷನ್ ಹಾಕಿಂದ ಬಂದಕ್ಕಿಂದ ಆಟೋಮೆಟಿಕ್ಲಿ ಸತ್ತೋಗ್ಬಿಡ್ತಾವೆ. ಇದು ಎರಡನೇ ವಿಧಾನ.
ಇನ್ನು ಮೂರನೇ ವಿಧಾನ ಏನಪ್ಪ ಅಂದ್ರೆ ಇದು ಮಾಗಿ ಉಳುಮೆ. ನೋಡಿರಿ, ನಾವು ಮಾಗಿ ಉಳುಮೆ ಬಗ್ಗೆ ಸರಿಯಾಗಿ ರೈತರು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಒಕ್ಕಲ್ತನದ ಅರ್ಧ ಸಮಸ್ಯೆಗಳು ಏನಪ್ಪ ಅಂದ್ರೆ ಹೋಗಿಬಿಡ್ತಾವೆ. ಯಾಕಪ್ಪ ಅಂದ್ರೆ ಮಾಗಿ ಉಳುಮೆ ಅಂದ್ರೆ ಏನು ಅರ್ಥ ಅಂದ್ರೆ ಹಿಂಗಾರಿ ಬೆಳೆಗಳ ಮಾಗಿದ ಮೇಲೆ ಮಾಡತಕ್ಕಂಥ ಉಳುಮೆಗೆ ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು. ಮಾಗಿ ಉಳುಮೆ ಮಾಡೋದ್ರಿಂದ ನೋಡಿರಿ, ಈಗ ಮಾಗಿ ಉಳುಮೆ ಮಾಡಿದ್ರೆ ಏನಾಗ್ತಪ್ಪ ಅಂದ್ರೆ ಆಗ ನಮ್ಮ ಹೇಳಿದರು ವೈಜ್ಞಾನಿಕ ಮಣ್ಣು ಏನಪ್ಪ ಪಾರ್ಲಿಮೆಂಟದಲ್ಲಿ ಡಿಸ್ಕಸ್ ಆಯ್ತು. ಏನಪ್ಪ ಅಂದ್ರೆ 1 ವರ್ಷಕ್ಕೆ 2.5 ಎಕರೆಗೆ ಅಂದರೆ 1 ಹೆಕ್ಟರ್ಕ್ಕೆ ಮ್ಯಾಲಿನ ಮಣ್ಣು ಎಷ್ಟು ಏನಪ್ಪ ಅಂದ್ರೆ ಕೊಚ್ಚಿ ಹೋಗತ್ತೆ ಅಂತ ತಕ್ಷಣ ಮಣ್ಣು ಪಾರ್ಲಿಮೆಂಟ್ದಾಗ ಹೇಳಿದರು 21 ಟನ್ ಅಂದರೆ ಎಕರೆಕ್ಕೆ 8 ಟನ್ನದಷ್ಟು ಮ್ಯಾಲಿನ ಮಣ್ಣು ಕೊಚ್ಚಿ ಹೋಗತಿ ಏನ್ರಿ. ಅದೇ ನೀವು ಮಾಗಿ ಉಳುಮೆ ಮಾಡಿರಿ ಅಂದ್ರೆ ನಿಮ್ಮದು ಮಣ್ಣು ಏನಪ್ಪ ಅಂದ್ರೆ ಕೊಚ್ಚಿ ಹೋಗಂಗಿಲ್ಲ. ಒಂದನೇದ್ದು. ಎರಡನೇದು ಏನಪ್ಪ ಅಂದ್ರೆ ನಿಮ್ಮ ಭೂಮಿ ಮೇಲೆ ಇದ್ದಂಥ ಏನು ಸಾವಯವ ವಸ್ತು ಎಲಿ ಇವೆಲ್ಲ ಭೂಮಿ ಒಳಗೆ ಹೋಗ್ತಾವೆ, ಅವು ಸಾವಯವ ವಸ್ತುವಾಗಿ ಪರಿವರ್ತನೆ ಆಗ್ತಾವೆ. ಮೂರನೇದ್ದು ಬಹುಮುಖ್ಯವಾಗಿ ಅಂತ ನೋಡಿ, ಈ ರೀತಿ ನೀವು ಇದು ಮಾಡೋ ಮುಂದೆ ಟ್ರ್ಯಾಕ್ಟರ್ ಹೊಡಿ ಮುಂದೆ ಹಿಂದೆ ಪಕ್ಷಿ ಅಡ್ಡಾಡ್ತಿರ್ತಾವೆ. ಹೌದಾ? ಯಾಕಂದ್ರೆ ಅವಕ್ಕೂ ಎಲ್ಲ ನೀವು ಜೋಳ ಕಾಳು ತಿಂದು ಸಾಕಾಗಿರ್ತೈತಿ. ಇವತ್ತು ನಮ್ಮ ರೈತ ಉಳಾಕತ್ತಲ್ಲಪ್ಪ, ನಮಗೆಲ್ಲ ನಾನ್ ವೆಜ್ ಆಹಾರ ಸಿಗ್ತೈತಿ, ನಾನ್ ವೆಜ್ ಫುಡ್ ಸಿಗ್ತೈತಿ ಅಂತ ತಕ್ಷಣ ಬಂದು ಹಾಯ್ಕೊಂಡು ಎಲ್ಲ ಏನಪ್ಪ ಕೋಶಾವಸ್ಥೆಗಳನ್ನ ಎಲ್ಲ ಹಾಯ್ಕೊಂಡು ತಿಂತಾವೆ. ನೀವು ಮಾಡೋದು ಕೆಲಸ ಅವ ಮಾಡ್ತಾವೆ. ನೀವು ಮಾಡೋದು ಏನಪ್ಪ ಅಂದ್ರೆ ಭೂಮಿಗೆ ಎಕ್ಸ್ಪೋಸ್ ಮಾಡಬೇಕು. ಮತ್ತೇನಾಗತ್ತೆ, ಬ್ಯಾಸಿಗೆ ಇದಷ್ಟು ಎಲ್ಲ ಭೂಮಿಗೆ ಎಕ್ಸ್ಪೋಸ್ ಆತಂದ್ರೆ ಬ್ಯಾಸಿಗೆ ಒಳಗೆ 38-40 ಡಿಗ್ರಿ ಸೆಂಟಿಗ್ರೇಡ್ ಇರ್ತೈತಿ. ಭೂಮಿ ಆಗಿದ್ದಂಥ ರೋಗಾಣುಗಳು ಸಾಯ್ತಾವೆ, ಭೂಮಿ ಆಗಿರ್ತಕ್ಕಂಥ ಕೀಟಾಣುಗಳು ಸಾಯ್ತಾವೆ, ಭೂಮಿ ಒಳಗೆ ಹಸಿಯನ್ನು ಉಳಿತೈತಿ. ಮತ್ತು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಂದು ಅರ್ಧಕ್ಕರ್ಧ ನಿಮ್ಗೆ ಸಮಸ್ಯೆ ಏನಪ್ಪ ಪರಿಹಾರ ಆಗತ್ತೆ. ಇನ್ನು ಮುಂದೆ ಏನಪ್ಪ ಅಂದ್ರೆ ನೋಡಿ, ಎಷ್ಟೋ ಮಂದಿ ರೈತರು ಹೇಳ್ತಾರೆ, ಸರ್ ಈ ವರ್ಷ ನಮ್ಮಲ್ಲಿ ಮಳೆ ಭಾಳ ಆತ್ರಿ, ನೀರು ನಿಲ್ಲುವಟ್ಟು ಮಳೆ ಆಯ್ತು, ಈ ವರ್ಷ ಗೊಂಡಿ ಹುಳುಗಳನ್ನ ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ. ಯಾವ ವರ್ಷ ಮಳೆ ಜಾಸ್ತಿ ಆಗಂಗಿಲ್ಲ ಅಲ್ಲೇ ಗೊಂಡಿ ಹುಳುಗಳು ಜಾಸ್ತಿ ಆಕೈತಿ. ಅದ್ರ ಸಂಬಂಧ ಯಾರು ಅನುಕೂಲತೆ ಇದ್ದವ್ರು 1 ದಿವಸ ಅಥವಾ 2 ದಿವಸ ಮಟ್ಟ ಭೂಮಿ ಮೇಲೆ ನೀರು ನಿಲ್ಲಿಸೋದ್ರಿಂದ ಆ ಭೂಮಿ ಇದ್ದಂಥ ಹುಳುಗಳಿಗೆ ಆಕ್ಸಿಜನ್ ಸಿಗಲಾರ್ದ ಅವು ಕಂಪ್ಲೀಟ್ ಎಲ್ಲ ಸ್ವಚ್ಛ ಸತ್ತು ಹೋಗ್ಬಿಡ್ತಾವೆ. ಇದು ಸಾಧ್ಯ ಇದ್ದವ್ರು ಮಾಡಿರಿ. ಇಲ್ಲಿಕಂದ್ರೆ ಇದು ನೋಡಿರಿ, ಇದು ಬರ್ನಿಂಗ್ ಇಶ್ಯೂ. ಇದು ನಮ್ಮಲ್ಲಿ ಕಬ್ಬು ಏನಪ್ಪ ಬೆಳೆಗಾರರಲ್ಲಿ ಇದು ಒಂದು ಮೋಸ್ಟ್ ಪ್ರಾಬ್ಲಮೆಟಿಕ್. ರೈತರು ಮಾಡ್ತಕ್ಕಂಥದ್ದು ಒಂದು ವಿಧಾನ ಅಂದ್ರೆ ಕಬ್ಬು ಕಟಾವಾದ ಕೂಡಲೇ ಬೆಂಕಿ ಹಚ್ಚೋದು. ಯಾರು ಕಬ್ಬಿಗೆ ಬೆಂಕಿ ಹಚ್ತಾರೆ ನೋಡು, ತಮ್ಮ ಆತ್ಮಕ್ಕನ ಬೆಂಕಿ ಏನಪ್ಪ ಅಂದ್ರೆ ಹಚ್ಚೋದಾಗ ದಯವಿಟ್ಟು ರೈತರು ಇದೊಂದು ಸ್ವಲ್ಪ ಹೋಗೋ ಮುಂದೆ ತಲೆ ಒಳಗೆ ಹಾಕೊಂಡು ಹೋಗ್ರಿ. ದಯವಿಟ್ಟು ಯಾರು ಬೆಂಕಿ ಹಚ್ತಾರ ಅಲ್ಲೇ ಗೊಂಡುಗಳು ಹೆಚ್ಚಾಕಾವ. ಅದು ಹೆಂಗೆ ರೀ ಸರ್ ಅಂತ ಕೇಳ್ಬೋದು. ಯಾಕಂದ್ರೆ ಭೂಮಿಯಾಗ ಜೀವಾಣುಗಳು ಇರ್ತಾವೆ. ಆ ಭೂಮಿಯಾಗಿನ ಜೀವಾಣುಗಳು ಪೂರ್ತಿ ಬೆಂಕಿ ಹಚ್ಚಿಬಿಟ್ರೆ ಮತ್ತು ಜೀವಾಣುಗಳು ಎಲ್ಲಿ ಬದುಕ್ತಾವೆ ಎಲ್ಲಿ ಹೇಳ್ರಿ. ಅದ್ರ ಸಂಬಂಧ ಈ ರೀತಿ ನೀವು ಬೆಂಕಿ ಹಚ್ಚಬಾರ್ದು. ಬೆಂಕಿ ಹಚ್ಚೋ ಬದಲಿ ಸಾಲು ಬಿಟ್ಟು ಸಾಲು ರೌದಿ ಹಾಕಿ ಅದಕ್ಕೆ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗ್ತೈತಿ, ಅದನ್ನೆಲ್ಲ ಹಾಕಿ ನೀವು ಗೊಬ್ಬರ ಮಾಡಿರಿ ಅಂದ್ರೆ ಕಸಾನ ಆಗಂಗಿಲ್ಲ, ಗೊಂಡು ಹುಳನ್ನು ಕಂಟ್ರೋಲ್ ಆಕೈತಿ. ಮತ್ತು ನಿಮಗೆ ಇದರಲ್ಲಿ ಏನಪ್ಪ ಸಿಗ್ತಕ್ಕಂಥ ಸಾಕಷ್ಟು ಪೋಷಕಾಂಶ ಸಿಗ್ತಾವೆ ನೋಡಿರಿ. 1 ಎಕರೆಗೆ ನಿಮ್ದು 40 ಟನ್ ಕಬ್ಬು ಅಂತಂದ್ರೆ 4 ಟನ್ ರೌದಿ ಬರ್ತೈತಿ. ಪ್ರತಿ 10 ಟನ್ನಿಗೆ 1 ಟನ್ ರೌದಿ ಬರ್ತೈತಿ. 4 ಟನ್ ರೌದಿನ ನೀವು ಸರಿಯಾಗಿ ನೀವು ಗೊಬ್ಬರ ಮಾಡಿ ಹಾಕಿದ್ರಿ ಅಂದ್ರೆ ನೀವು ಹಾಕ್ತಕ್ಕಂಥ ಗೊಬ್ಬರದಾಗ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರು ಕಬ್ಬಿನ ಇಳುವರಿ ಮಾತ್ರ ಕಡಿಮೆ ಆಗಿಲ್ಲ. ಅದಕ್ಕೆ ಇದು ಭಾಳಷ್ಟು ಇಂಪಾರ್ಟೆಂಟ್. ರೈತರು ನಾವು ಎಲ್ಲ ಕಡೆ ಹೇಳಾಕತ್ತೀವಿ, ಇವನ್ ಸರ್ಕಾರಕ್ಕೂ ನಾವು ಇದನ್ನು ಪ್ರಸ್ತಾವನೆ ಕೊಟ್ಟೆವು. ಇನ್ನು ಭಾಳಷ್ಟು ಮುಖ್ಯವಾದ ಉಪಾಯ ಅಂದ್ರೆ ಇದು ಮೆಟರೈಸಿಯಮ್ ಅನಿಸೋಪ್ಲೆ ಅಂತ. ಇದು ಒಂದು ಫಂಗಸ್, ಇದು ಒಂದು ಶಿಲೀಂಧ್ರ. ಇದನ್ನು ನಾವು ತಿಪ್ಪಿ ಗೊಬ್ಬರ ಸಂಗಟ ಒಂದು 5 ಕಿಲೋದಷ್ಟು ಮೆಟರೈಸಿಯಮ್ ತೊಗೊಂಡಿಂದ ಅದರಾಗ ಒಂದು 500 ಕಿಲೋದಷ್ಟು ತಿಪ್ಪಿ ಗೊಬ್ಬರ ಸೋಸಿದ್ದು ಎರಡೂ ಸ್ವಚ್ಛ ಮಿಕ್ಸ್ ಮಾಡಿ ಕಬ್ಬಿನ ಸಾಲಿನ ನಡಬರ್ಕ್ ಹಾಕಿಬಿಟ್ರೆ ಅಂದ್ರೆ ಗೊಂಡು ಹುಳ 100ಕ್ಕೆ 100 ಕಂಟ್ರೋಲ್ ಆಗೈತಿ. ನಮ್ಮ ಹೊಲದಾಗನೂ ಆಗಿತ್ತು. ನಾನು ಕಬ್ಬು ಬೆಳೆಗಾರ. ನಮ್ಮದು ಯಾದವಾಡ ಗೋಕಾಕ್ ತಾಲೂಕದಲ್ಲಿ ನಮ್ಮ ಹೊಲದಾಗ ಗೊಂಡಿ ಹುಳ ಆಗಿದ್ದು. ಬಾಗಲಕೋಟೆಗೆ ಹೋಗಿ ನಾನು 5 ಕಿಲೋ ಮೆಟ್ರೈಸಿಯಮ್ ತಂದಿಕ್ಕಿಂದ ತಿಪ್ಪಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕೀನಿ. ನಮ್ಮಲ್ಲಿ ಒಂದು ಇಲ್ಲ. ಹುಡುಕ್ಯಾಡ್ತಾನಂದ್ರೆ ನಮ್ಮಲ್ಲಿ ಒಟ್ಟು ಸಿಗಂಗಿಲ್ಲ. ಇದು ಜೈವಿಕ ವಿಧಾನ, ದಯವಿಟ್ಟು ಇದನ್ನು ಮಾಡ್ಕೊರಿ. ಇದು ಮೆಟ್ರೈಸಿಯಮ್ ಅನಿಸೋಪ್ಲೆ ನೀವು ಭಾಳ ದೂರ ಹೋಗ್ಬೇಕಲ್ಲ, ಇಲ್ಲೇ ನಮ್ಮ ಸಂಕೇಶ್ವರ ಫಾರ್ಮ್ ಸಿಗತೈತಿ. 250 ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಸಿಗತೈತಿ. ಇದನ್ನು ದಯವಿಟ್ಟು ಉಪಯೋಗ ಮಾಡಬೇಕು. ಇದಾತಂದ್ರೆ 100ಕ್ಕೆ 100 100% ಆರ್ಗ್ಯಾನಿಕ್ಕು, 100% ಅಸ್ಯೂರ್ಡ್ ಕಂಟ್ರೋಲ್. ಇದು ಮೆಟರೈಸಿಯಮ್ ಅನಿಸೋಪ್ಲೆ ಅಂತ ಸಿಗ್ತೈತೆ ರೀ. ಮೆಟರೈಸಿಯಮ್ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲೇ ರೀ ಮೆಟರೈಸಿಯಮ್ ಅನಿಸೋಪ್ಲೆ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಲ್ಲಿ ಸಿಗ್ತದೆ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಇವನ್ ಪ್ರೈವೇಟ್ ಫಾರ್ಮ್ಗಳು ಸಿಗ್ತಾವೆ ಸರ್. ನೀವು ಹಾಕೋದು ಯಾವಾಗಪ್ಪ ಅಂದ್ರೆ ಜೂನ್ ಜುಲೈದಲ್ಲಿ ಹಾಕಬೇಕು. ಯಾಕಂದ್ರೆ ಅವಾಗ ಅದು ನಿಮ್ಮ ಇದು ಇನ್ಸೆಕ್ಟ್ ಏನು ಬಂದಿರ್ತೈತಿ ಮ್ಯಾಲೆ ಬಂದು ಸಣ್ಣ ಸ್ಟೇಜ್ನಾಗ ಇರ್ತೈತಿ. ಅದು ಅಂದ್ರೆ ಆಗಿಂದಾಗ ಕಂಟ್ರೋಲ್ ಆಗೈತಿ. ಇವನ್ ಲೇಟ್ ಆದರೂ ಜೂನ್ ಜುಲೈ ಅಪ್ ಟು ಆಗಸ್ಟ್ ಮಟ್ಟ ಹಾಕ್ಬೋದು, ಏನಾಗಿಲ್ಲ ರೀ.
ಅದನ್ನು ತಿಪ್ಪಿ ಗೊಬ್ಬರ ಸಂಗಡ ತಿಪ್ಪಿ ಗೊಬ್ಬರ ಯಾಕೆ ಹಾಕಬೇಕಂದ್ರೆ ಆ ಮೆಟರೈಸ್ ಮಣಿ ಸೋಪುಳಿದ ಊಟ ಅದು ಅದರ ಆಹಾರ ಅದು ಜೀವಂತ ಇರಬೇಕಲ್ಲ. ಮತ್ತು ನೀವು ಬರೀ ನೀವು ಅದೊಂದು ಹಾಕಿರೋ ಕೆಲಸ ಆಗಿಲ್ಲ, ಯಾಕಂದ್ರೆ ಅಲ್ಲಿ ನಿಮ್ಮ ಭೂಮಿ ಒಳಗೆ ಸಾವಯವ ಹಿಂಗೆ ಅಂಶ ಭಾಳ ಕಮ್ಮಿ ಇರ್ತೈತಿ. ಅದ್ರ ಸಂಬಂಧ ತಿಪ್ಪಿ ಗೊಬ್ಬರ ಸಂಗಡ ಮಿಕ್ಸ್ ಮಾಡಬೇಕು. ಇದು ಭಾಳಷ್ಟು ಒಳ್ಳೆಯದಾದ ಒಂದು ಇದು ನೋಡಿರಿ, ಒಣ್ಣೆ ಒಳಗೆ ಮೊದಲು ಬೆಳಗಿತ್ತು, ಅದಕ್ಕೆ ಕಂಪ್ಲೀಟ್ಲಿ ರೋಗ ಆಗಿಬಿಟ್ಟೈತೆ ರೀ. ಇದು ಮೆಟರೈಸ್ ಮಣಿ ಸೋಪುಲದಿಂದ ರೋಗ ಆಗಿದ್ದು ಇದು ಕೀಟ 100%. ಮತ್ತು ಇವೆಲ್ಲ ಸ್ವಚ್ಛ ಎಲ್ಲ ಫಂಗಸ್ ಮತ್ತು ಅಲ್ಲಿ ಭೂಮಿಯಾಗ ಉಳಿತಾವೆ. ಮತ್ತು ಎಲ್ಲರ ಗೊಣ್ಣೆ ಒಳಗೆ ಬಂತಂದ್ರೆ ಅದನ್ನು 100% ಕಂಟ್ರೋಲ್ ಮಾಡ್ತೈತಿ. ಇದು ನಿಮ್ಮ ಬೆಳೆಗೆ ಹಾನಿ ಮಾಡೋಂಗಿಲ್ಲ, ಕಬ್ಬಿಗೆ ಏನು ಮಾಡೋಂಗಿಲ್ಲ. ಕೇವಲ ನಿಮ್ಮದು ಇನ್ಸೆಕ್ಟ್ ಕೀಟಕ್ಕಷ್ಟೇ ಭಾಳಷ್ಟು ಉಪಯೋಗ ಆಗ್ತಕ್ಕಂಥ ಇದು ಒಂದು ಶಕ್ತಿ. ಇತ್ತಿತ್ತಲಾಗಿ ನಮ್ಮ ಅಗ್ರಿಕಲ್ಚರ್ ಸಂಕೇಶ್ವರದವ್ರು ನೂಲಿಯವರು ಹೇಳ್ತಾರೆ, ನಿಮಗೆ ಯಾವಾಗಲೂ ಮೆಟ್ರೈಸ್ ಮನಿ ಸೋಪ್ ನಿಮ್ಮ ಹೊಲದಾಗ ಸಿಗಬೇಕಂದ್ರೆ ಒಂದು 20 ಲೀಟ್ರ್ ಬ್ಯಾರಲ್ ಮಾಡಿರಿ. ಅದ್ರಾಗ 1 ಕಿಲೋದಷ್ಟು ಕಡಲೆ ಹಿಟ್ಟು ಹಾಕ್ರಿ, ಒಂದಿಷ್ಟು ಇದನ್ನ ಹಾಕ್ರಿ, ಯಾವುದು ಸಗಣಿ ಹಾಕ್ರಿ, 1 ಕಿಲೋದಷ್ಟು ಮೆಟ್ರೈಸಮ್ ಹಾಕ್ರಿ, ಹಾಕಿ ಮಿಕ್ಸ್ ಮಾಡಿ 1 ವಾರ ಮಟ್ಟ ಬಿಡ್ರಿ. ಅದನ್ನು ನೀವು ತೊಗೊಂಡು ಚಂಬೋದು ತೊಗೊಂಡು ಬೆಳೆಗಳಿಗೆ ಹಾಕೋದು ಹೋದ್ರಂದ್ರೆ, ಅಥವಾ ನೀವು ಡ್ರಿಪ್ನಾಗ ಬಿಟ್ಟರು ಸದ ಅಲ್ಲೇ ಜೀವಾಣು ಉತ್ಪತ್ತಿ ಆಗಿಬಿಡ್ತಾವೆ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಭೂಮಿ ಒಳಗೆ ಜೀವಾಣುಗಳು ಯಾವಾಗಲೂ ಜೀವಂತ ಇರಬೇಕು. ಭೂಮಿ ಒಳಗೇನು ಜೀವಾಣುಗಳು ಸತ್ತು ಅಂದ್ರೆ ನೀವು ಸಾಯ್ತೀರಿ, ನಿಮ್ಮ ಕಬ್ಬು ಸತ್ತು ಹೋಗೈತಿ. ಇದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪ ಅಂದ್ರೆ ಇದು EPN ಅಂತಕ್ಕಿಂತ 8 ಪೆಥೋಜೆನಿಕ್ ನೆಮಟೋಡ್ ಅಂತ. ಇದು ನಮ್ಮ ಭಾಗದಲ್ಲೇ ಕೆಲವೊಂದು ಕಡೆ ಮಾಡ್ಯಾರು, ಕೆಲವೊಂದು ಕಡೆ ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ಇದಕ್ಕೊಂದು ಸ್ವಲ್ಪ ಟೆಂಪ್ರೇಚರ್ ಬೇಕಾಗ್ತೈತಿ. ಅದ್ರ ಸಂಬಂಧ ಆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ನಮ್ಮಲ್ಲಿಲ್ಲ. ಆದರೂ ಸದ ಇದನ್ನು ಮಾಡ್ಬೋದು. ಒಂದು 6 ರಿಂದ 8 ಕಿಲೋದಷ್ಟು EPN ಅಂದರೆ 8 ಪೆಥೋಜೆನಿಕ್ ನೆಮಟೋಡ್ಸ್ ಅಂತ ಹೇಳ್ತೀವಿ ಹಿಂಗೆ ಕನ್ನಡದಲ್ಲಿ. ಅಂದರೆ ಅದು ಒಂದು ಜಂತುಗಳು. ಈಗ ಹೆಂಗೆ ಅದು ನಾವು ಫಂಗಸ್ ಅಂತ ಹೇಳಿದಲ್ಲ, ಮೆಟ್ರೈಸಮ್ ಈಸ್ ಶಿಲೀಂಧ್ರ, ಇದು ಜಂತುಗಳು. ಈ ಜಂತುಗಳು ಪ್ಲಸ್ ತಿಪ್ಪಿ ಗೊಬ್ಬರ ಸಂಗಡ ಮಿಕ್ಸ್ ಮಾಡಿ ಇದನ್ನು ಭೂಮಿಯೊಳಗೆ ಹಾಕೋದ್ರಿಂದನೂ ಕಂಟ್ರೋಲ್ ಆಗತ್ತೆ. ಇದು ನೋಡಿರಿ, ಅದು ಜಂತುಗಳು ಏನು ಮಾಡ್ತೈತೆ ಅಂದ್ರೆ ನಮ್ಮ ಗೊಣ್ಣೆ ಉಳಿದ ಶರೀರದೊಳಗೆ ಸೇರ್ಕೊಂಡ ತನ್ನ ಜೀವನ ಚಕ್ರ ಚಾಲೂ ಮಾಡಿಬಿಡ್ತೈತಿ. ಹೀಗಾಗಿ ಪೂರ್ತಿ ಎಲ್ಲ ಸ್ವಚ್ಛ ಹಾನಿ ಮಾಡ್ತೈತಿ ಅದು. ಇನ್ನು ಲಾಸ್ಟಕ್ಕೆ ಇದು ಯಾವುದೂ ಇಲ್ಲಪ್ಪ ಅಂದ್ರೆ ಔಷಧ. ಇದು ಲಾಸ್ಟ್ ಆಪ್ಷನ್. ಔಷಧ ನಾವು ಆ್ಯಕ್ಚುಲಿ ರೆಕಮೆಂಡೇಶನ್ ಮಾಡೋಂಗಿಲ್ಲ. ಒಮ್ಮೆ ಅನಿವಾರ್ಯ ಆಕೈತಿ. ಸರ್ ಈಗ ಎಲ್ಲ ಸ್ಟೇಜ್ ಮುಗಿದೈತಿ, ನಮ್ಗೆ ಔಷಧ ಯಾವ ಇದ್ರೆ ಹೇಳ್ರಿ ಅಂತ ಹೇಳ್ತೀರಿ. ಇದಕ್ಕೆ ಸಾಕಷ್ಟು ಇದಕ್ಕೊಂದು ಥಯೋಮೆಥಾಕ್ಸಾಮ್ ಅಂತ ಔಷಧ ಸಿಗ್ತೈತಿ. 75, ಯಾಕೆ ಥಯೋಮೆಥಾಕ್ಸಾಮ್ ಫಾರ್ಮುಲೇಷನ್ಗಳು ಭಾಳ ಅದಾವೆ. 5% ಐತಿ, 25% ಐತಿ, ಇದು 75% WG. ಇದು 64 ಗ್ರಾಮ್ ಒಂದು 200 ಲೀಟ್ರ್ ಬ್ಯಾರಲಿಗೆ ಹಾಕಿ ನೀವು ಕಬ್ಬಿನ ಮೇಲೆ ನೀವು ಏನಪ್ಪ ಸ್ಪ್ರೇ ಮಾಡಿದ್ರೂ ಕಂಟ್ರೋಲ್ ಆಗ್ತದೆ. ಇದೆ ಸೇಮ್. ಇದು ಮಾರ್ಕೆಟ್ದಲ್ಲಿ ಕ್ಯಾಟ್ ಇದು ಸಿಗ್ತೈತಿ, ಬೇರೆ ಕಂಪ್ನಿ ಸಿಗ್ತಾವೆ. ಇನ್ನೊಂದು ಇತ್ತಿತ್ತಲಾಗಿ ನಮ್ಮ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್, ಕೇಂದ್ರೀಯ ಸಸ್ಯ ಸಂರಕ್ಷಣಾ ಬೋರ್ಡ್ದವ್ರು ರೆಕಮೆಂಡೇಶನ್ ಮಾಡೋರು ಒಂದು ಪಿಪ್ರೋನಿಲ್ ಪ್ಲಸ್ ಇಮ್ಡಾಕ್ಲೋಪಿಡ್ ಅಂತ. ಇದು ಮಾರ್ಕೆಟ್ದಲ್ಲಿ ಕಾಂಬಿನೇಷನ್ ಪ್ರಾಡಕ್ಟ್. ಇದು ಮಾರ್ಕೆಟ್ದಲ್ಲಿ ಪೊಲೀಸ್ ಅಥವಾ ಲೆಸೆಂಟ್ ಅಂತ ಸಿಗ್ತೈತಿ. ಇದನ್ನೇ ಮಾಡ್ಬೇಕಂದ್ರೆ 200 ಗ್ರಾಮ್ ಇದನ್ನೇ ಮಾಡಬೇಕು. 200 ಗ್ರಾಮ್ದಷ್ಟು ನೀವು ಇದನ್ನು ಮಾಡಿಬಿಟ್ಟು ಭೂಮಿಗೆ ಹಾಕೋದ್ರಿಂದ ಕಂಟ್ರೋಲ್ ಆಗ್ತದೆ. ಇನ್ನೊಂದು ಇತ್ತಿತ್ತಲಾಗಿ ರೀಸೆಂಟಾಗಿ ಇದು ಏನಪ್ಪ ಅಂದ್ರೆ ಕ್ಲುತಿಯಾ ನಿಡಾನ್ ಇಂಜೆಕ್ಷನ್ದ 50% WD ಔಷಧ. ಇದು ಮಾರ್ಕೆಟ್ದಲ್ಲೇ ಇದು ಡೆಂಟೋಟ್ಸ್ಕಿ ಇಂಜೆಕ್ಷನ್ ಸಿಗ್ತೈತಿ, ಸುಮಿಟೋಮೋ ಕಂಪ್ನಿದು. ಇದನ್ನು ಏನು ಮಾಡಬೇಕು, ಒಂದು 50 ಕಿಲೋ ಏನಪ್ಪ ಅಂದ್ರೆ ಉಸುಕಿನಾಗ ಒಂದು 200 ಗ್ರಾಮ್ದಷ್ಟು ಔಷಧ ಮಿಕ್ಸ್ ಮಾಡಿ ಉಸುಕಿನ ಸಂಗಟ ಅದನ್ನು ಭೂಮಿಗೆ ಹಾಕ್ಬೋದು. ಇಲ್ಲಕ್ಕಂದ್ರೆ ನೀವು ಸ್ಪ್ರೇನು ಮಾಡ್ಬೋದು. 200 ಲೀಟರ್ಸ್ 200 ml ಅಂದ್ರೆ 200 ಗ್ರಾಮು 200 ಲೀಟರ್ ನೀರಿಗೆ, ಒಂದು ಬ್ಯಾರಲ್ ನೀರಿಗೆ 200 ಗ್ರಾಮ್ ಹಾಕಿ ಸ್ಪ್ರೇನು ಮಾಡ್ಬೋದು. ಇಲ್ಲಕ್ಕೆ ಉಸುಕಿನ ಸಂಗಟ ಮಿಕ್ಸ್ ಮಾಡಿ ಭೂಮಿಗೂ ಹಾಕ್ಬೋದು. ಇದು ರಾಸಾಯನಿಕ ಹತೋಟಿ. ಆದಷ್ಟು ನನ್ನ ಸಪೇರಸ್ ಏನಪ್ಪ ಅಂದ್ರೆ ಇವು ರಾಸಾಯನಿಕ ಹತೋಟಿ ಟೆಂಪ್ರರಿ, ಇವು ಭಾಳ ದಿವಸ ಮಟ್ಟ ಕೆಲಸ ಮಾಡೋಂಗಿಲ್ಲ. ಪರ್ಮನೆಂಟ್ ಕೆಲಸ ಮಾಡೋದು ಯಾವುದಪ್ಪ ಅಂದ್ರೆ ನಮ್ಮದು ಜೈವಿಕ ಹತೋಟಿ. ದಯವಿಟ್ಟು ಮೆಟಾರೈಸ್ ಮನಿಸೋಪಲೆ ಎಲ್ಲಿದ್ದಲ್ಲಿ ಹುಡುಕಾಡಿಕೊಂಡು ತೊಗೊಂಬಂದು ನಿಮ್ಮ ಏನೂ ಆಗ್ಲಿಕ್ಕಂದ್ರೆ ಕಡಿಕೆ ಒಂದು ಕೆಲಸ ಮಾಡಿರಿ. ಒಂದು 7-8 ಬುಟ್ಟಿ ಚೆನ್ನಾಗಿ ತಿಪ್ಪಿ ಗೊಬ್ಬರ ಸೋಸಿಸಿಂದ ಎಲ್ಲಾರ ಒಂದು ತಾವದಲ್ಲಿ ಗಿಡದ ನೆರಳಿಗೆ ಅದನ್ನು ಇಡ್ರಿ. ಅದ್ರ ಮೇಲೆ 1 ಕಿಲೋದಷ್ಟು ಮೆಟ್ರೈಸಮ್ ತೊಗೊಂಬರ್ರಿ, ಬೆಳ್ಳುಳ್ಳಿ ಪೌಡರ್ ಇರ್ತೈತಿ, ಪೌಡರ್ ಹಾಕಿರಿ. ಅದಕ್ಕೊಂದು 2 ಕೊಡ 3 ಕೊಡ ನೀರು ಗೊಜ್ರಿ. ನೀರು ಗೊಜ್ಜಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕಿರಿ. ಪ್ಲಾಸ್ಟಿಕ್ ಹಾಕಿದ ಮೇಲೆ ಒಂದು 10-12 ದಿವಸ ಆಮೇಲೆ ಬೆಳ್ಳನ್ನು ಒಂದು ಫಂಗಸ್ ಬೆಳಿತೈತಿ, ಅದ ಮೆಟ್ರೈಸಮ್. ಅದನ್ನಷ್ಟು ಎಲ್ಲ ಸ್ವಚ್ಛ ಮಿಕ್ಸ್ ಮಾಡಿ ಬೆಳಿಗ್ಗೆ ಹಾಕಿಬಿಡ್ರಿ. ಸಿಂಪಲ್ ಕೆಲಸ ಇದು. ಈ ರೀತಿ ಮಾಡಿದ್ರೆ ಕಬ್ಬಿನಲ್ಲಿ ಬರ್ತಕ್ಕಂಥ ಗೊಣ್ಣೆಗಳನ್ನ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು.
ಇನ್ನು ಎರಡನೇದಾಗಿ ಬರ್ತಕ್ಕಂಥ ನಮಗೆ ಪ್ರತಿಯೊಂದು ಕಾಡೋದಂದ್ರೆ ಒಂದು ಉರಿಮಲ್ಲಿ ಅಂತ ತಕ್ಷಣ ಇದು ಉರಿಮಲ್ಲಿ ಯಾಕಪ್ಪ ಅಂದ್ರೆ ಉರಿಮಲ್ಲಿ ಅಂದ್ರೆ ನಾವು ಇಂಗ್ಲೀಷಲ್ಲಿ ಸ್ಟ್ರೈಗಾ ಅಂತ ಹೇಳ್ತೀವಿ, ಸ್ಟ್ರೈಗಾ ಏಸಿಯಾಟಿಕ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬರ್ತೈತಿ ಅಂದ್ರೆ ಯಾವ ವರ್ಷ ನೀರಿನ ತುಟ್ಟಾಕೃತಿ ಇರ್ತೈತಿಲ್ಲ, ನೀರು ಶಾರ್ಟೇಜ್ ಇರ್ತೈತಿಲ್ಲ, ಅವಾಗ ಇದ್ರದ್ದು ಕಾಟ ಭಾಳ. ಬರಗಾಲ ಬಂತಂದ್ರೆ ಇದ್ರದ್ದು ಕಾಟ ಭಾಳ. ಮತ್ತು ನಿಮ್ಮ ಭೂಮಿ ಒಳ್ಳೆ ಅಗದಿ ಫಲವತ್ತತೆ ಮಣ್ಣಿತ್ತಂದ್ರೆ ಅಲ್ಲಿ ಇದು ಉರಿಮಲ್ಲಿ ಬರೋಂಗಿಲ್ಲ. ನಿಮ್ಮ ಭೂಮಿ ಸುಮಾರು ಆಗಕತ್ತಿತ್ತಂದ್ರೆ ಇದು ಬರ್ತೈತಿ. ನಿಮ್ಮ ಭೂಮಿ ಒಳಗೆ ಸಾವಯವದ ಇಂಗಾಲ ಕಡಿಮೆ ಆತಂದ್ರೆ ಇದು ಹೆಚ್ಚಿಗೆ ಬರ್ತೈತಿ. ಯಾಕಂದರೆ ಸಾವಯವ ಇಂಗಾಲದಲ್ಲೇ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನು ಏನಪ್ಪ ಅಂದ್ರೆ ನೀರನ್ನು ಹಿಡಿತಕ್ಕಂಥ ಶಕ್ತಿ ಇರೋಂಗಿಲ್ಲ. ಹೀಗಾಗಿ ಇದ್ರದ್ದು ಇದು ಉರೋಣಿಕೆ ಭಾಳ ಆಕೈತಿ. ಅದ್ರ ಸಂಬಂಧ ಮತ್ತೊಂದು ಏನಪ್ಪ ಅಂದ್ರೆ ನಿಮ್ಮದು ಮಡ್ಡಿ ಜಮೀನು ಅಥವಾ ಸಾಧಾರಣ ಮಣ್ಣಿನಲ್ಲಿ ಇದು ಭಾಳ ಬರ್ತೈತಿ. ಮತ್ತು ನೀರು ಶಾರ್ಟೇಜ್ ಇರ್ತಾನೆ ಇದು ಬರ್ತೈತಿ. ಇದು ಇದು ಇಟ್ ಇಂಟರ್ನ್ಯಾಷನಲ್ ವೇಡ್ ಅಂತಾರೆ, ಅಂತಾರಾಷ್ಟ್ರೀಯ ಇದು ಕಸ ಇದೆ. ಅದ್ರ ಸಂಬಂಧ ಇದಕ್ಕೆ ಯಾವುದೂ ರೆಸಿಸ್ಟೆಂಟ್ ಹೊರೈಟಿಗಳು ನಮ್ಮಲ್ಲಿಲ್ಲ. ಈಗ ಒಂದು ಏನೋ ಇತ್ತಿಲ್ಲಾಗೆ 265 ಹಾಕೋದ್ರಿಂದ ಸ್ವಲ್ಪ ಅದಕ್ಕೆ ಉರಿಮಲ್ಲಿ ಭಾಳಷ್ಟು ಕಡಿಮೆ ಆಕೈತೆ ಅಂತ ಹೇಳ್ತಾರೋ. ಬಟ್ ಅದು ಇನ್ನೂ ವೈಜ್ಞಾನಿಕವಾಗಿ ಇನ್ನೂ ಏನಪ್ಪ ಪ್ರೂಫ್ ಆಗಿಲ್ಲ. ಇದು ನೋಡ್ರಿ, ಇದು ತಣ್ಣ ಬೇರ ಕಬ್ಬಿನ ಬೇರಿನಾಗ ಏನಪ್ಪ ಹಾಕಿರ್ತೈತಿ. ಅದ್ರ ಸಂಬಂಧ ನಾವು ಇದಕ್ಕೆ ಏನಂತೀವಿ ಅಂದ್ರೆ ಇದಕ್ಕೆ ನಾವು ಏನಪ್ಪ ಪರಾವಲಂಬಿ ಸಸ್ಯ ಅಂತ ಹೇಳ್ತೀವಿ ಏನ್ರಿ. ಇದು ನೋಡ್ರಿ ಅದ್ರದ್ದು ಬೀಜದ ಇದು ಈಗ ಹೆಂಗೆ ನಮ್ಮ ಸೂರ್ಯಕಾಂತಿ ನಮ್ಮ ಕುಸುಬಿ ಇದಿರ್ತಲ್ಲ ಬೀಜ ಇರ್ತಲ್ಲ, ಹಂಗೆ ಇದ್ರದ್ದು ಇದು ಕ್ಯಾಪ್ಸೂಲ್ ಅಂತಾರೆ. ಇದಕ್ಕೆ ಒಂದೇ ಒಂದು ಗಿಡದಿಂದ 5 ಲಕ್ಷ ಮ್ಯಾಕ್ಸಿಮಮ್ ಬೀಜ ಏನಪ್ಪ ಅಂದ್ರೆ ಉತ್ಪತ್ತಿ ಆಕ್ಕಾವ. ಇನ್ನೊಂದು ಹೇಳ್ತಾರಲ್ಲ ನಮ್ಮ ಸಮಾಜದಾಗ ದುಷ್ಟರಿಗೆ ಆಯುಷ್ ಭಾಳ ಅಂತ್ರಿ. ಹಂಗೆ ಇದು ದುಷ್ಟ ಕಸ ಒಮ್ಮೆ ಭೂಮಿ ಮೇಲೆ ಬಿತ್ತಂದ್ರೆ 20 ವರ್ಷ ಮಟ್ಟ ಹಂಗೆ ಇರ್ತೈತಿ. ಭೂಮಿಯಾಗ 20 ವರ್ಷ ಮಟ್ಟ ಇರ್ತದೆ ರೀ ಅದು. ಮತ್ತು 20 ವರ್ಷ ಇಟ್ಟಿದ್ರೆ ಒಂದು ವರ್ಷ ಬೆಳೆಯಂಗಿಲ್ಲ. ಅದು 20 ವರ್ಷ ಮಟ್ಟ ಹಂಗೆ ಬೆಳ್ಕೋತ ಇರ್ತದೆ ರೀ. ಅದ್ರ ಸಂಬಂಧ ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಕಬ್ಬಿನಲ್ಲಿ ಕಾಡ್ತಕ್ಕಂಥ ಪರಾವಲಂಬಿ ಕೇಸ್ ಅಂದ್ರೆ ಇದು ಉರಿಮಲ್ಲಿ. ಇದಕ್ಕೆ ನಾವು ಬಿಳಿ ಕಸ ಅಂತ ಹೇಳ್ತೀವಿ. ಇದನ್ನು ಸ್ವಲ್ಪ ನೋಡ್ರಿ, ಇದು ಗೊಂಜಾಳ ಬೀಜ, ಅದು ಜೋಳದ ಬೀಜ, ಅದು ಅವು ಎಷ್ಟು ಇರ್ತಾವೆ ನೋಡ್ರಿ. ಇದ್ರ ಸೈಜ್ ಎಟ್ಟೆ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಅದ್ರ ಸಂಬಂಧ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ಫೋಟೋ ಯಾಕೆ ನಾ ತೋರ್ಸಾಕತ್ತಂದ್ರೆ ಬೀಜ ಆಗೋದ್ರ ಒಳಗಾಗಿ ನೀವು ಏನು ಮಾಡಬೇಕು, ಕಸವನ್ನು ಕಿತ್ತು ಹಾಕಬೇಕು. ಇರ್ಲಿಕ್ಕಂದ್ರೆ ಅದಕ್ಕೆ ಔಷಧ ಸಿಗ್ತೈತಿ, 2,4-D ಅಂತ ಸಿಗ್ತೈತಿ. ಇರ್ಲಿಕ್ಕಂದ್ರೆ ಸಾಲ್ಟ್ ವಾಟ್ರನ್ನು ನೀವು ಉಪ್ಪಿನ ನೀರನ್ನು ಸ್ಪ್ರೇ ಮಾಡ್ಬೋದು, ಕಂಟ್ರೋಲ್ ಆಕೈತಿ. ಒಟ್ಟು ಅದು ಬಿಳಿ ಕಸ ಮೇಲೆ ಬಂದ ಅದು ಬೀಜ ಬಿಡೋಕ್ಕಿಂತ ಮೊದಲ ಏನು ಮಾಡ್ಬೇಕು, ಅದನ್ನು ಪೂರ್ತಿ ಸವಾರು ಮಾಡಬೇಕು. ಇದು ಒಂದೇ ಕೆಲಸ. ಯಾಕಂದ್ರೆ ಆಗ ಒಂದೇ ಏನಪ್ಪ ಅಂದ್ರೆ ಏನಪ್ಪ ಸಸಿಯಿಂದ 1 ಲಕ್ಷದಿಂದ 5 ಲಕ್ಷ ಬೀಜಗಳು ಏನಪ್ಪ ಅಂದ್ರೆ ಬೀಜಗಳು ತಯಾರಾಕಾವು. ಆ ಬೀಜ ಬಿದ್ದವಲ್ಲೂ ಗಾಳಿದಿಂದ ಮತ್ತು ನೀರಿನಿಂದ ಎಲ್ಲ ಕಡೆ ಏನಪ್ಪ ಅಂದ್ರೆ ಸ್ಪ್ರೆಡ್ ಆಗಿಬಿಡ್ತಾವೆ. ಇದು ನೋಡ್ರಿ, ಅದು ಬೇರ, ಅದು ಉರಿಮಲ್ಲಿದ ಬೇರ ಕಬ್ಬಿನ ಬೇರಿನಾಗ ಸಿಗಿಸಿ ನೀವೇನು ಗೊಬ್ಬರ ನೀರು ಹಾಕಿರ್ತಿರ್ಲಿ, ನನಗೂ ಒಂದು 50% ಪಾಲ ಕೊಡೋದಂತೈತೆ. ಅದು ನೀವು ಒಬ್ಬನ ತಿನ್ನಬೇಡ, ನನಗೂ ಕೊಡಂತೈತೆ ಅದು ಯಾವುದು ಉರಿಮಲ್ಲಿ. ಹಿಂಗಾಗಿ ಎಷ್ಟೋ ಮಂದಿ ಹೇಳ್ತಾರೆ, ಏನು ರೀ ಸಾಹೇಬ್ರೆ ಎಲ್ಲ ಗೊಬ್ಬರ ಹಾಕಿದ್ರು ಸದ ಏನು ಕಬ್ಬ ಮ್ಯಾಲೆ ಹೇಳ್ಬಾತು, ಮತ್ತು ಅಲ್ಲಿ ಉರಿಮಲ್ಲಿ ಕೂತೈತಿ ಅಲ್ಲಿ ಬಾಜುಕ್ಕೆ. ಹಿಂಗಾಗಿ ಇದನ್ನು ನಾವು ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮೊದಲನೇದಾಗಿ ಹೇಳಿ, ನೀವು ಹೊಲಕ್ಕೆ ತಿಪ್ಪಿ ಗೊಬ್ಬರ ಹಾಕಬೇಕು, ಸಗಣಿ ಗೊಬ್ಬರ ಹಾಕಬೇಕು. ಯಾಕೆ ಹಾಕಬೇಕಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನು ಜಕ್ಕೊಳ್ತಕ್ಕಂಥದ್ದು, ನೀರನ್ನು ಭೂಮಿಯೊಳಗೆ ಹಿಡಿತಕ್ಕಂಥದ್ದು ಅದು ಶಕ್ತಿ ಹೆಚ್ಚು ಬರ್ತೈತಿ. ಹಿಂಗಾಗಿ ಇದ್ರದ್ದು ಉಪದ್ರವ ಕಮ್ಮಿ ಆಕೈತಿ. ಎರಡನೇದು ಏನಪ್ಪ ಅಂದ್ರೆ ಇದಕ್ಕೆ ನಾವು ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತೀವಿ. ಟ್ರ್ಯಾಪ್ ಅಂದ್ರೆ ಮೋಸದ ಬೆಳೆ ಅಂತ ಹೇಳ್ತೀವಿ. ಟ್ರ್ಯಾಪಿಂಗ್ ಮಾಡ್ತಾರಲ್ಲ ಅಂದ್ರೆ ಮೋಸ ಮಾಡೋಕ್ಕಿಂತ ಇದು ಮಾಡ್ತಾರಲ್ಲ, ಅರೆಸ್ಟ್ ಮಾಡ್ತಾರಲ್ಲ. ಹಂಗೆ ಇದ್ರದ್ದು ಉದ್ದೇಶ ಏನಪ್ಪ ಅಂದ್ರೆ ಇದಕ್ಕೊಂದು ಫಂಡಮೆಂಟಲ್ ಥಿಯರಿ ಅದ. ಏನಂತಾರೆ, ಉರಿಮಲ್ಲಿ ಬೀಜ ಭೂಮಿಯಾಗ ಬಿದ್ದ ಕೂಡಲೇ ಅದು ಮೊಳಕೆ ಹೊಡಿಬೇಕಾರೆ ಒಂದು ಕಂಡೀಷನ್ ಐತಿ. ಅದಕ್ಕೆ ಜೋಳದ ಬೇರ ಅಥವಾ ನಿಮ್ಮದು ಕಬ್ಬಿನ ಬೇರ, ಆ ಬೇರಿನಿಂದ ಒಂದು ರಸ ಏನಪ್ಪ ಅಂದರೆ ರಸ ಬಿಟ್ಟುಬಿಡ್ತೈತಿ. ಆ ರಸ ಬಿಟ್ಟು ಕೂಡಲೇ ಆ ರಸಕ್ಕೆ ಅಟ್ರಾಕ್ಷನ್ ಆಗಿ ನಮ್ಮದು ಬಿಳಿ ಕಸದ ಬೀಜ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡೆದ ಅದು ಆ ಒಂದು ಕಬ್ಬಿನ ಬೇರಿನಾಗ ತಣ್ಣ ಬೇರ ಹಾಕಿಬಿಡ್ತೈತಿ. ಆದ್ರೆ ಇವೇನು ಅದಲ್ಲ, ಇವು ಸೂರ್ಯಕಾಂತಿ, ಸೋಯಾಬೀನು, ಕಡ್ಲಿ ಗಿಡ, ಶೇಂಗಾ ಗಿಡ, ಇವಕ್ಕೆ ನಾವು ಟ್ರ್ಯಾಪ್ ಕ್ರಾಪ್ ಯಾಕೆ ಅಂತೀವಿ ಅಂದ್ರೆ ಇವು ಏನು ಮಾಡ್ತಾವಂದ್ರೆ ರಸ ಬಿಡ್ತಾವೆ. ಭೂಮಿಯಾಗ ಹಾಕಿದ ಕೂಡಲೇ ಆ ಭೂಮಿ ಒಳಗಿಂದು ಬೇರಿನಾಗ ಒಂದು ಸಣ್ಣ ರಸ ಬಿಡ್ತೈತಿ. ಆ ರಸಕ್ಕೆ ಮರಳಾಗಿ ಭೂಮಿಯಾಗಿರ್ತಕ್ಕಂಥ ಬಿಳಿ ಕಸ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡೆದ ಇನ್ನು ಅದು ಬಿಳಿ ಕಸ ತನ್ನ ಬೇರ ಈ ಒಂದು ಬೆಳೆಗಳು ಬೇರೆ ಸಿಗ್ಸಕ್ಕೆ ಹೋಗ್ತೈತಿ. ಅವಾಗ ಇದು ಹೇಳ್ತೈತಿ,
ನೀ ತಮ್ಮ ಯಾರು ನನಗೆ ನಿನಗೆ ಸಂಬಂಧ ಇಲ್ಲ ಅಂತೈತಿ ಅದು. ಹೀಗಾಗಿ ಅದು ಈ ಬೇರ್ನ್ಯಾಗ ಸಿಗ್ಸಾಕಾಗಂಗಿಲ್ಲ, ಮೊಳಕೆಂತೂ ಹೊಡೆದಿರ್ತೈತಿ. ಹೀಗಾಗಿ ಸುಸೈಡ್ ಆಗಿಬಿಡ್ತೈತಿ ಅದು, ಆಹಾರ ಸಿಗಲಾರ್ದ ಸತ್ತು ಹೋಗ್ಬಿಡ್ತೈತಿ. ಅದ್ರ ಸಂಬಂಧ 1 ವರ್ಷ ಅಥವಾ 2 ವರ್ಷ ಮಟ್ಟ ಕಲಗೈ ಮಾಡಿದ್ರಿ ಅಂದ್ರೆ ಈ ಬೆಳೆದಿಂದ 180% ನಿಮ್ಗೆ ಬೆಳೆ ಕಸ ಕಂಟ್ರೋಲ್ ಆಗೈತಿ. ಇದು ಭಾಳ ಇಂಪಾರ್ಟೆಂಟು. ದಯವಿಟ್ಟು ಇದು ರೈತ ಮಾಡಬೇಕು. ಬರೀ ಕಬ್ಬ ಬೆಳೆದ್ರಲ್ಲಿ ಸೆಣೆತನ ಇಲ್ಲ. ನೀವು ಹೇಳಿ ನೋಡ್ರಿ, ಪ್ರತಿಯೊಂದು ಸರ್ಕಾರಿ ನೌಕರಸ್ಥರಿಗೆ ಸೋಮವಾರ ಸೂಟಿ ಇರ್ತೈತಿ, ಸಂಡೇ ಸೂಟಿ ಇರ್ತೈತಿ. ರೈತರಿಗೆ ದನಗಳಿಗೆ ಸೋಮವಾರ ಸೂಟಿ ಇರ್ತೈತಿ. ಭೂಮಿಗೆ ಅಂದ್ರೆ ನಾವು ಇದು ಕೊಟ್ಟಿವನ್ರಿ, ಸೂಟಿ ಕೊಟ್ಟಿವನ್ರಿ. ಒಟ್ಟು ಬೆಳೆನೇ ಬೆಳೆದು ಅದಾದ ಕೂಡ ಪಟ್ನ ತಿಳಿದು ದಯವಿಟ್ಟು ಬೆಳೆಗಳ ಪರಿವರ್ತನೆ ಮಾಡೋದು ಈ ರೀತಿ ಮಾಡಿರಂದ್ರೆ ನೀವು ಇದನ್ನು ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಹತೋಟಿಯನ್ನು ಮಾಡ್ಬೋದು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ, ಭಾಳ ಆಗಿತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಆಗಿತ್ತು ಅಂದ್ರೆ ಅಲ್ಲೇ ಮಾಡಬೇಕು. ಇದು ಮೇವಿನ ಜೋಳ, ಆಫ್ರಿಕನ್ ಗೊಂಜಾಳ ಅಂತಲ್ಲ, ದನಗಳಿಗೆ ಮೇವು ಹಾಕ್ತಿರಲ್ಲ, ಅದನ್ನು ಹಾಕಿಬಿಡು. ಆಫ್ರಿಕನ್ ಗೊಂಜಾಳ ಇದನ್ನು ಹಾಕೋದ್ರಿಂದ ಏನಾಗ್ತೈತೆ ಅಂದರೆ ಭೂಮಿಯಾಗಿದ್ದಕ್ಕಂಥ ಎಲ್ಲ ಸ್ವಚ್ಛ ಕಸದ ಬೀಜಗಳು, ಆ ಬಿಳಿ ಕಸದ ಬೀಜಗಳು ನಾಟಿಗೆ ಹಾಕಾವ. ನಾಟಿಗೆ ಹೊಡೆದ ಎಲ್ಲ ಆ ಒಂದು ಗೊಂಜಾಳ ಬೇರ್ನ್ಯಾಗ ಏನಪ್ಪ ಅಂದ್ರೆ ಸಿಕ್ಕೊಂಡ್ಬಿಡ್ತಾವೆ. ಅಂದರೆ ನಮ್ಮ ಶತ್ರು ಆ ಬೇರ್ನ್ಯಾಗ ಸಿಕ್ಕೊಂಡ್ಬಿಡ್ತಾನೆ. ಸಿಕ್ಕೊಂಡ್ಬಿಟ್ಟು ಮುಂದೆ ಏನು ಮಾಡ್ಬೇಕಂದ್ರೆ, ನಿಮ್ಮದು ಗೊಂಜಾಳ 1.5 ತಿಂಗಳಿದ್ದಾಗ 45 ದಿವಸ ಆದಮೇಲೆ 1.5 ತಿಂಗಳು ಆದಮೇಲೆ ಅದನ್ನಷ್ಟು ತೆಳ್ಳಗೆ ನೀರು ಹಾಸಿ ಬೇರು ಸಂಘಟನೆ ಕಿತ್ತಬೇಕು ಅದನ್ನು. ಅಂದರೆ ಭೂಮಿಯಾಗಿರ್ತಕ್ಕಂಥ ಶಕ್ತಿ, ಭೂಮಿಯಾಗಿರ್ತಕ್ಕಂಥ ನಮ್ಮ ಶತ್ರುನ ಹೊರಗೆ ಹಾಕಿದಂಗೆ ಆಕೈತಿ. ಈ ರೀತಿ ನಾವು ಕ್ಯಾಚ್ ಕ್ರಾಪ್ ಅಂತ ಹೇಳ್ತೀವಿ. ಇದನ್ನಾದರೂ ಸಹ ತಾವು ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ವ್ಯಾಮ್ ಅಂತ ತಕ್ಷಣ ವೆಸ್ಕ್ಯುಲರ್ ಅರ್ಬಸ್ಕ್ಯುಲರ್ ಮೈಕ್ರೋರಾಜಾ ಅಂತ ಹೇಳ್ತೀವಿ. ಇದು ಒಂದು ಜೀವಾಣುಗಳು. ಆ ಜೀವಾಣುಗಳನ್ನ ತಿಪ್ಪಿ ಗೊಬ್ಬರ ಸಂಗಡ ಮಿಕ್ಸ್ ಮಾಡಿ ಹಾಕೋದ್ರಿಂದ ಉರಿಮಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಏನಪ್ಪ ಅಂದ್ರೆ ಇದಾಕೈತಿ, ಇದು ಕಂಟ್ರೋಲ್ ಆಕೈತಿ. ಇದು ನಮ್ಮಲ್ಲಿ ಮಾರ್ಕೆಟ್ದಲ್ಲಿ ಸಿಗ್ತಾವೆ. AB ಟೈಪ್ ಕಂಪ್ನಿ ಸಾಕಷ್ಟು ಪ್ರೈವೇಟ್ದಲ್ಲೇ ಇವೆಲ್ಲ ಜೀವಾಣುಗಳು ಸಿಗ್ತಾವೆ ರೀ. ಇದನ್ನು ಸಹ ಉಪಯೋಗ ಮಾಡೋದ್ರಿಂದ ಉರಿಮಲ್ಲಿ ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇನ್ನು 3ನೇದು ಕಬ್ಬಿನಲ್ಲಿ ಬರ್ತಕ್ಕಂಥದ್ದು ದಯವಿಟ್ಟು ರೈತರು ತಿಳ್ಕೊಂಡಿರಬೇಕು. ಇದರ ಹೆಸರು ಪೊಕ್ಕ ಬೊಂಗ ಅಂತ. ಇದು ನಮ್ಮ ದೇಶದ ರೋಗ ಅಲ್ಲಿದೆ, ಬೇರೆ ದೇಶದ ಆ ಬೇರೆ ದೇಶದಾಗ ಭಾಷೆದಿಂದ ಇದು ಪೊಕ್ಕ ಬಂಗದ ಹೆಸರು ಬಂದೈತಿ. ಇದು ಪೊಕ್ಕ ಬಂಗ ಅಂದ್ರೆ ಏನು, ರೈತರು ಕೆಲವು ಮಂದಿ ನೋಡ್ತಾರೆ ಈ ರೀತಿ ಒಂದು ಕಬ್ಬು ಸುಳಿ ಒಳಗೆ ಈ ರೀತಿ ಬೆಳಗಾಗ್ಬಿಡ್ತೈತಿ. ಮ್ಯಾಲಿನೇಲಿ ಬೆಳಗಾಗೋದು ಬೇರೆ. ಈಗ ನಿಮ್ಮದು ಸುಣ್ಣದ ಜಮೀನು ಒಳಗೆ, ಸುಣ್ಣಬುರ್ಲಿ ಜಮೀನದಲ್ಲೇ, ಸುಣ್ಣ ಹೆಚ್ಚಿದ್ದಂಥ ಜಮೀನದಲ್ಲೇ ಅಲ್ಲಿ ನೀವು ಕಬ್ಬು ಹಾಕಿದರೆ ಮ್ಯಾಲಿನ ಕಬ್ಬು ಬೆಳಗಾಗ್ಬಿಡೈತಿ. ಅದು ಕಬ್ಬಿಣದ ಕೊರತೆ, ಡಿಫಿಷಿಯನ್ಸಿ ಆಫ್ ಐರನ್ ಅಂತ ಹೇಳ್ತೀವಿ, ಅದು ಬೇರೆ. ಇದು ಕಬ್ಬು ಇದಕ್ಕೆ ನಮ್ಮ ರೈತರು ಏನೋ ಹೇಳ್ತಾರೆ ಅಂದ್ರೆ, ಇದಕ್ಕೆ ಏನಂತಲ್ಲ, ಇದಕ್ಕೇನಂತ ಹೇಳ್ತೀರಿ ನೀವು, ಚಂಡಿ ರೋಗ ಅಂತ ಹೇಳ್ತೀವಿ ನಾವು ರೈತರು. ಚಂಡಿ ರೋಗ, ಗಂಟು ರೋಗ ಅಂತ ಹೇಳ್ತಾರೆ ರೈತರು. ಇದು ನೋಡ್ರಿ, ಇದರಲ್ಲಿ 3 ಸ್ಟೇಜ್ ಬರ್ತಾವೆ ರೀ ಪೊಕ್ಕ ಬಂಗಾರ ರೋಗದಲ್ಲಿ. ಒಂದನೇದು ಕ್ಲೋರಾಟಿಕ್ ಹಂತ, 2ನೇದು ಈ ರೀತಿ ಒಂಥರ ಎಲೆಗಳು ಈ ರೀತಿ ಒಂಥರ ಸುಕ್ಕಿಡ್ತಾವೆ. ಆಮೇಲೆ ಈ ರೀತಿ ಒಂಥರ ಮ್ಯಾಲಿನ ಕಬ್ಬು ಎಲ್ಲ ಕಂಪ್ಲೀಟಿಗೆ ಕಟ್ ಆಗಿ ಹೋಗೈತಿ. ಮ್ಯಾಲೆ ಒಟ್ಟು ಬೆಳವಣಿಗೆ ಆಗಿಲ್ಲ. ಈ ರೀತಿ ಕಂಪ್ಲೀಟಿಗೆ ಚಾಕೋದಿಂದ ಕಟ್ ಮಾಡಿದಾಗ ಆಗೈತಿ. ಇದು ರೋಗ ಜಾಸ್ತಿ ಆಗಲ್ಲ ಕಾರಣ ಅಂದ್ರೆ ಅಲ್ಲಿ ನೋಡ್ರಿ, ಒಂದು ಸಣ್ಣದೊಂದು ಕಿಟ್ ಐತೆ ನೋಡಿ, ಮಿಲಿಬಗ್ ಅಂತ ಹೇಳ್ತೀವಿ ನಾವು. ಆ ಮಿಲಿಬಗ್ ಇತ್ತಂದ್ರೆ ಅವು ರೋಗಾಣುಗಳನ್ನ ಎಲ್ಲ ಕಡೆ ಏರ್ಪಟ್ಟು ಟ್ರಾನ್ಸ್ಫರ್ ಮಾಡ್ತಾವೆ. ಅದ್ರ ಸಂಬಂಧ ಈ ರೋಗ ಹತೋಟಿ ಮಾಡ್ಬೇಕಾದ್ರೆ ಮಿಲಿಬಗ್ಗನ್ನು ಕಂಟ್ರೋಲ್ ಮಾಡ್ಬೇಕು ನಾವು. ಅದ್ರ ಸಂಬಂಧ ಇದು ಎಲ್ಲ ನಮ್ಮಲ್ಲಿ ಕಾಣ್ತಕ್ಕಂಥದ್ದು ಮುಖ್ಯವಾಗಿ ಬರ್ತಕ್ಕಂಥ ಚಿಹ್ನೆ. ಇದು ಇವೆಲ್ಲ ಡಿಫ್ರೆಂಟ್ ಫೋಟೋ, ನಮ್ಮ ರೈತರ ಹೊಲದಾಗ ಬಂದಿದ್ದ ಫೋಟೋ ಡಿಫ್ರೆಂಟ್. ಯಾವುದು ಪೊಕ್ಕ ಬಂಗ. ಇದನ್ನು ಯಾಕೆ ಹಾಕ್ಯಾರಂದ್ರೆ, ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ, ಬಾಗಲಕೋಟೆ ಈ ಕಡೆ ಬಿಜಾಪುರ ಜಿಲ್ಲೆ ಒಳಗೆ ಮೇಜರ್ ನೀರಾವರಿ ಕಬ್ಬ ಮತ್ತು ಗೊಂಜಾಳ ಹಾಕ್ತಾರೋ. ಈ ರೋಗ ಗೊಂಜಾಳಕ್ಕೂ ಬರ್ತೈತಿ. ನಾನು ಮೊನ್ನೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ನಾನು ರಿಕ್ವೆಸ್ಟ್ ಮಾಡೀನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾದ ಸಂಶೋಧನೆ ಮಾಡಿ ಅಂತ. ಯಾಕಂದ್ರೆ ಮುಖ್ಯ ಇರೋದು ಗೊಂಜಾಳ ಮತ್ತು ಕಬ್ಬ ಎರಡಕ್ಕೂ ಇದು ರೋಗ ಬಂತಂದ್ರೆ, ಇದು ರೋಗ ನಮ್ಮ ಗೊಂಜಾಳಕ್ಕೂ ಬಂತು. ಇದು ಗೊಂಜಾಳಕ್ಕೆ ಬರ್ತಕ್ಕಂಥ ರೋಗ. ಇದು ಗೊಂಜಾಳಕ್ಕೆ ಕಬ್ಬಕ್ಕೆ ಎರಡಕ್ಕೂ ಈ ಸದ್ಯ ಚಾಲೂ ಆಗೈತಿ. ಇದು ಇನ್ನೊಂದು 5 ವರ್ಷ 6 ವರ್ಷ ಸಿಕ್ಕಾಪಟ್ಟಿ ಆತಂದ್ರೆ ಕಬ್ಬನ್ನು ಬೆಳೆಯಕ್ಕೆ ಆಗಂಗಿಲ್ಲ, ಗೊಂಜಾಳನ್ನು ಬೆಳೆಯೋಕ್ಕಾಗಿಲ್ಲ. ಇನ್ನು ಮುಂದೆ ಭಾಳ ಗಂಭೀರವಾದ ಸಮಸ್ಯೆ ಆಕೈತಿ ಅಂತ. ಅದ್ರ ಸಂಬಂಧ ಇದ್ರ ಬಗ್ಗೆ ದಯವಿಟ್ಟು ತಾವು ರೈತರು ಸ್ವಲ್ಪ ತಿಳ್ಕೊಬೇಕು. ಇದು ನೋಡ್ರಿ, ಈ ರೀತಿ ಮುರುಗಿ ಆಗಿಬಿಡ್ತೈತಿ ಎಲೆ ಎಲ್ಲ, ಮ್ಯಾಲಿನ ಟಾಪ್ ಎಲ್ಲ. ಇದು ಅದ ರೀ ಸೇಮ್. ಇದು ಸಿಂಪ್ಟಮ್ ಹಂಗ ರೀ. ಇದು ಅದೇ, ಇದು ಲೈಫ್ ಸೈಕಲ್. ಆಗ ಏನು, ಇದು ಕೀಟದಿಂದ ಮತ್ತು ಮಣ್ಣಿನಿಂದ ಮತ್ತು ನೀರಾವರಿಯಿಂದ ಮತ್ತು ನೀವೇನು ಕಬ್ಬಿನ ಗಣಿಕೆ ಏನು ಉಪಯೋಗ ಮಾಡ್ತಿಲ್ಲ, ಆ ಗಣಿಕೆದಿಂದನೂ ರೋಗ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಇದಾಗ್ತೈತಿ, ಸ್ಪ್ರೆಡ್ ಆಗಿಬಿಡ್ತೈತಿ. ಮಳೆದಿಂದನೂ ಸ್ಪ್ರೆಡ್ ಆಗಿಬಿಡ್ತೈತಿ.
ಇದಕ್ಕೆ ಇದಕ್ಕೆ ರೋಗ ಕಾರಣಕ್ಕೆ ಯಾವುದಪ್ಪ ಅಂದ್ರೆ ಇದಕ್ಕೊಂದು ಮಣ್ಣಿನಲ್ಲಿ ಇರ್ತಕ್ಕಂಥ ಫಿಜಾರಿಮ್ ಅಂತಕ್ಕಂಥ ಒಂದು ಸಿಲಿಂಡರ್ದಿಂದ ಆಕೈತಿ. ಇದು ಯಾವ ರೀತಿ ಸ್ಪ್ರೆಡ್ ಆಕೈತಿ ಅಂದ್ರೆ ಗಾಳಿಯಿಂದ ಅಥವಾ ಅಥವಾ ಮಳೆಯಿಂದ ಬೀಜದಿಂದನೂ ಇದು ಏನಪ್ಪ ಅಂದ್ರೆ ಸ್ಪ್ರೆಡ್ ಆಕೈತಿ. ಇದಕ್ಕೆ ಒಳ್ಳೆಯ ಒಂದು ಟೆಂಪ್ರೇಚರ್ ಅಂದರೆ 20 to 32 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಪಕ್ಕಭಂಗ ರೋಗ ಹೆಚ್ಚಾಕೈತಿ. ಇದು ಹೆಚ್ಚಾಗಬೇಕು ಕಾರಣ ಅಂದ್ರೆ ಅದು ಒಂದು ಮಿಲಿಬಗ್ ಅಂತಕ್ಕಂಥ ಒಂದು ಕೀಟದಿಂದ ರೋಗ ಏನಪ್ಪ ಅಂದ್ರೆ ಇದು ಪ್ರಸಾರ ಆಕೈತಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಸಿಂಪಡಿಸುವ ಮೊದಲು ಕಸವನ್ನು ತೆಗೆಯೋದನ್ನು ಅಂದರೆ ಭೂಮಿ ಸ್ವಲ್ಪ ಹಸಿರಿರಬೇಕು. ಕಸ ಕಡ್ಡಿ ಇರಬೇಕು. ಕಸ ಕಡ್ಡಿ ಇದ್ದರೆ ಕೀಟಗಳು ಹೆಚ್ಚಾಕವಲ್ಲೇ, ಕೀಟ ಹೆಚ್ಚಾದ ರೋಗನೂ ಹೆಚ್ಚಾಕೈತಿ. ಆಮೇಲೆ ಇರುಬಿಗಳು ಅಕಸ್ಮಾತ್ ನಿಮ್ಮ ಹೊಲ್ದಾಗಿದ್ದು ಅಂದ್ರೆ ಗ್ಯಾರಂಟಿ ಪಕ್ಕ ಬಂಗ ಮುಂದಾದರೂ ಇವತ್ತಿಂದ ನಾಳೆ ಹೆಚ್ಚಾಕೈತೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಇರುಬಿಗಳು ಆಗಲಾರ್ದಂಗೆ ನೀವು ನೋಡ್ಕೋಬೇಕು. ಆಮೇಲೆ ಮ್ಯಾಲಿಂದ ಅಕಸ್ಮಾತ್ ಏನಾರು ಕೊಳ್ತಿದ್ದ ಭಾಗ ಇತ್ತಂದ್ರೆ ಅದನ್ನು ಏನು ಮಾಡಬೇಕು, ಚಾಕುವಿಂದ ಕಟ್ ಮಾಡಿ ಸುಟ್ಟಾಕ್ಬೇಕ್ರಿ ಅದನ್ನು. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಇತ್ತಿತ್ತಲಾಗೆ ನಮ್ಮಲ್ಲಿ COSNK 13374, COSNK 13436 ಅಂತ ಇನ್ನೂ ಬಿಡುಗಡೆ ಸ್ಟೇಜ್ನಾಗ ಇರ್ತಾವೆ. ಇದಕ್ಕೆ ರೋಗ ಹೆಚ್ಚಿಗೆ ಆಗೈತಿ. ಯಾಕಂದ್ರೆ ನಾವು ಮೊನ್ನೆ ಎಲ್ಲ ಕಡೆ ಈ ಎಲ್ಲ ಬಾಗಲಕೋಟೆ ಸೈಡು ಎಲ್ಲ ಕಡೆ ಬೆಳಗಾವಿ ಜಿಲ್ಲೆ ಒಳಗೆ ಅಡ್ಡಾಡಿದ್ರೆ ಈ ಒಂದು ರೋಗ ಇದಕ್ಕೆ ಜಾಸ್ತಿ ಬಂದೈತಿ. ದಯವಿಟ್ಟು ಒಂದೇ ಮಾತು ಹೇಳ್ತೀನಿ ರೀ, ಸಸಿ ತರೋಕ್ಕಿಂತ ಮೊದಲು ವಿಚಾರ ಮಾಡಬೇಕು. ನೀವು ಏನು ಮಾಡ್ತೀರಿ, ಸಸಿನ ತರೋಕ್ಕಿಂತ ಮೊದಲು ನೀವು ನಿಮ್ಮ ಮಕ್ಕಳು ಎಲ್ಲರೂ ಹೋಗಿ ನೋಡ್ಕೊಂಬರ್ತೀರಿ. ಬೀಗರು ಹೆಂಗದಾರ, ನೆಂಟರು ಹೆಂಗದಾರು, ಚಲೋ ಅದಾರೆಲ್ಲ ನೋಡ್ಕೊಂಡು ಸಂಬಂಧ ಮಾಡ್ತೀರಿ. ಹಂಗೆ ನಮ್ಮ ಕಬ್ಬಿನ ಬೀಜ ತರಬೇಕಾದ್ರೆ ಫೋನ್ ಮುಖಾಂತರ ಆರ್ಡರ್ ಮಾಡಕ್ಕೆ ಹೋಗ್ಬೇಡ. ದಯವಿಟ್ಟು ಆ ಹೊಲ ರೋಗದಿಂದ ಅಥವಾ ಕೀಟದಿಂದ ಮುಕ್ತಿ ಐತಿಲ್ಲ ಅನ್ನೋದು ವಿಚಾರ ಮಾಡೋಕ್ಕಿಂತ ಆಮೇಲೆ ನೀವು ಕಬ್ಬಿಂದ ಆರ್ಡರ್ ಮಾಡಿರಿ. ಇದು ನನ್ನ ಒಂದು ಭಾಳ ಕಳಕಳಿ ವಿನಂತಿ. ಈ ಒಂದು ವೆರೈಟಿಗಳು ಇದಕ್ಕೆ ಜಲ್ಲಿನ ರೋಗ ಜಾಸ್ತಿ ಆಗತಕ್ಕಂಥ ಸಂಭವ ಐತಿ. ಆದ್ದರಿಂದ ಸ್ವಲ್ಪ ಇದನ್ನು ಉಪಯೋಗ ಮಾಡ್ಬೇಕಾದ್ರೆ ವಿಚಾರದಿಂದ ಉಪಯೋಗ ಮಾಡ್ಬೇಕು. ಆಮೇಲೆ ಮುಂಜಾನೆ ಹೇಳಿದ್ರೆ ಕಬ್ಬಿನ ಬೆಳೆಗೆ ಬೀಜೋಪಚಾರ, ಇದು ಪಕ್ಕಾ ಬಂಗ ರೋಗ ಬರಬಾರ್ದಂದ್ರೆ ನಮ್ಮ ಕಬ್ಬಿನ ಬೀಜಗಳನ್ನ ಈ ಒಂದು ಔಷಧ ಯಾವುದು ಇಮ್ಡಾಕ್ಲೋಪಿಡ್ 70 WS ಪ್ಲಸ್ ಪ್ರೊಪಿಕೊನೋಜಲ್ ಅಂತ ಔಷಧ ಬರ್ತೈತಿ. ಇದು ಒಂದು ml, ಅದು 1 ml, 1 ಲೀಟರ್ ನೀರಿನಲ್ಲಿ 20 ನಿಮಿಷ ಮಟ್ಟ ಇದನ್ನು ಏನು ಮಾಡಿ ಅದ್ದಬೇಕು. ಅದ್ದಕ್ಷಿಂದ ನೀವು ನಾಟಿ ಮಾಡಿದ್ರಿ ಅಂದ್ರೆ ಮುಂದೆ ನಿಮಗೆ ಪಕ್ಕಾ ಬಂಗ ಬರೋಂಗಿಲ್ಲ. ಯಾಕಂದ್ರೆ ಈಗ ಕಾಲಮಾನ ಭಾಳಷ್ಟು ಸೂಕ್ಷ್ಮ ಅಂದವ್ರಿ, ಹೆಂಗೆ ಬೇಕಂಗೆ ಇರೋಂಗಿಲ್ಲ. ಮನುಷ್ಯರನ್ನೂ ಇರೋಕೆ ಬರೋಂಗಿಲ್ಲ, ಬೆಳೆಗಳಿಗೂ ಇರೋಕೆ ಬರೋಂಗಿಲ್ಲ. ಆದ್ದರಿಂದ ಸ್ವಲ್ಪ ಹುಷಾರಿಂದ ಇರಬೇಕಾಗೈತಿ. ಈ ಔಷಧ ಬೀಜೋಪಚಾರ ಮಾಡಬೇಕಾಗೈತಿ. ಎರಡನೇದು ಏನಪ್ಪ ಅಂದರೆ ಬೀಜೋಪಚಾರ ಮಾಡ್ರಿಕ್ಕೆಲ್ಲ ಆಲ್ರೆಡಿ ನಿಮ್ಮ ಪಕ್ಕ ಭಂಗ ಆಗಿತ್ತು ಅಂದ್ರೆ ಅದನ್ನು ರೋಗ ಹತೋಟಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಒಂದು ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಡೈಫೆನಕೋನಜಾಲ್ ಅಮಿಸ್ಟರ್ ಅಂತ ಬರ್ತೈತಿ. ಅದಕ್ಕೆ ಒಂದು ಕಾನ್ಫಿಡರ್ ಅಂತ ಒಂದು ಕೀಟನಾಶಕ ಬರ್ತೈತಿ. ಅದು 1 ml, ಇದು ml ಪ್ಲಸ್ ಒಂದು ಏನಪ್ಪ ಅಂಟು 1 ml 3 ಮಿಕ್ಸ್ ಮಾಡಿಸಿಂದ ನೀವು ಬೆಳೆಗಳಿಗೆ ಸ್ಪ್ರೇ ಮಾಡಿದಾತಂದ್ರೆ ಮುಂದೆ ಇದು ರೋಗ ಸ್ಪ್ರೆಡ್ ಆಗಂಗಿಲ್ಲ, ಅದು ಹಬ್ಬಂಗಿಲ್ಲ. ಆಯಿತು. ದಿಸ್ ಈಸ್ ಅಬೌಟ್ ಇದು ಕೆಂಪು ಕೊಳೆ ರೋಗ. ಇದು ಇತ್ತಿತ್ತಲಾಗೆ ಇದು ಕೆಂಪು ಕೊಳೆ ರೋಗ, ರೆಡ್ ರಾಟ್ ಅಂತ ಹೇಳ್ತೀವಿ. ಇದು ಫ್ಯಾಕ್ಟ್ರಿಯವರಿಗೆ ಭಾಳ ಡೇಂಜರ್ ಇದೆ. ಯಾಕಂದ್ರೆ ಕೆಂಪು ಕೊಳೆ ರೋಗ ಆಗಿದ್ದು ನಿಮ್ಮದು ಏನು ಬರ್ತಲ್ಲ ಶುಗರ್ಕೇನು ಜ್ಯೂಸು ಸಕ್ಕರೆನಾಗಂಗಿಲ್ಲ, ನಾನ್ ಕ್ರಿಸ್ಟಲೈಸ್ ಅಂತ ಹೇಳ್ತೀವಿ. ಸಕ್ಕರೆ ಆಗಲ್ಲ ಅಂತ. ಮತ್ತು ಇದು ಫ್ಯಾಕ್ಟ್ರಿ 100% ಲಾಸ್ ಇದೆ. ಅದ್ರ ಸಂಬಂಧ ಇದು ನಾವೊಂದು ಸುಮಾರು 20 ವರ್ಷದಿಂದ ನಾವೊಂದು ಪ್ರಜಾವಾಣಿ ಒಳಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದೆ. ಅದರ ಹೆಸರು ಏನಪ್ಪ ಅಂದರೆ ಸಿಹಿ ಕಬ್ಬಿಗೆ ಕಹಿ ರೋಗ ಅಂತ. ಇದು ಒಂದು ಕಹಿ ರೋಗ. ಈ ರೋಗಾನು ಟಾಕ್ಸಿನ್ಸ್ ಪ್ರೊಡಕ್ಟ್ಸ್ ಮಾಡ್ತೈತಿ, ವಿಷಕಾರಕ ವಸ್ತು ತಯಾರು ಮಾಡ್ತೈತಿ. ಆ ವಿಷಕಾರಕ ವಸ್ತು ನಮ್ಮ ಹೊಟ್ಟೆಗೆ ಸೇರಿದೆ ಅಂದರೆ ನಮಗೆ ಕ್ಯಾನ್ಸರ್ ಆಕೈತಿ, 100% ಕ್ಯಾನ್ಸರ್ ಆಕೈತಿ. ಅದ್ರ ಸಂಬಂಧ ದಿಸ್ ಈಸ್ ಮೋಸ್ಟ್ ಡೇಂಜರ್. ಇದು ಕಬ್ಬಿನ ಬೀಜದಿಂದ ಬರ್ತೈತಿ. ದಯವಿಟ್ಟು ಬೀಜ ಆಯ್ಕೆ ಮಾಡೋ ಮುಂದೆ ನೀವು ಕಂಪ್ಲೀಟ್ ಕನ್ಫರ್ಮ್ ಮಾಡ್ಕೋಬೇಕು. ಇದು ಒಂದು ಪೈನ್ಯಾಪಲ್ ರೋಗ. ಇದು ಎಲ್ಲ ಬೀಜದಿಂದ ಬರ್ತೈತಿ. ಇದು ಪೈನಾಪಲ್ ರೋಗ. ಇದು ಕಾಡಿಗೆ ರೋಗ. ನಿಮಗೆಲ್ಲ ಗೊತ್ತೈತಿ ಕಾಡಿಗೆ ರೋಗ. ಮೊದಲು CO740 ಇತ್ತು, ಕರಿ ಕಬ್ಬು ಅಂತಿತ್ತು. ಅದೆಲ್ಲ ಕಬ್ಬು ಹಾಳಾಗಬೇಕಾದ್ರೆ ಇದು ಕಾಡಿಗೆ ರೋಗ, ರಟನ್ ಕ್ರಾಪಿಗೆ. ಆದರೂ ಇತ್ತಿತ್ತಲಾಗಿ ಅಲ್ಲೆಲ್ಲೆಲ್ಲಿ ಬರಾಕತ್ತೈತಿ. ಇದಕ್ಕೂ ಕಾಡಿಗೆ ರೋಗ, ಕೆಂಪು ಕೊಳೆ ರೋಗ, ಇವೆಲ್ಲ ರೋಗ ಬರಬೇಕಾದ್ರೆ ನಾವು ಕಂಪಲ್ಸರಿ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡ್ಲಿಕ್ಕಂದ್ರೆ ಮುಂದೆ ರೋಗ ಹೆಚ್ಚಿಗೆ ಆಗತಕ್ಕಂಥ ಸಂಭವ ಇರ್ತೈತಿ. ಇದೆಲ್ಲ ಕಾಡಿಗೆ ರೋಗ. ಇಂಥ ಕಾಡಿಗೆ ರೋಗ ಬಂದ್ಕೊಳ್ಳಿ ಏನು ಮಾಡ್ಬೇಕಂದ್ರೆ ಒಂದು ಗೋಣಿಚೀಲ ತೊಗೋಬೇಕು, ಪ್ಲಾಸ್ಟಿಕ್ ಇದ್ದು, ಒಳಗೆ ಪ್ಲಾಸ್ಟಿಕ್ ಇದ್ದಿದ್ದು ತೊಗೊಂಡು ಇವನ್ನೆಲ್ಲ ಕಂಪ್ಲೀಟ್ ಎಲ್ಲ ಕಟ್ ಮಾಡಿ ಅದನ್ನು ಓದಿಸಿದ ಹೊರಗೆ ಬೆಂಕಿ ಹಚ್ಚಿ ಸುಡಬೇಕು. ಒಬ್ಬರು ಏನು ಮಾಡ್ತಾರೆ, ಹಂಗೆ ಕೈ ಹಿಡ್ಕೊಂಡ್ಬರ್ತಾರೆ. ಕೈ ಹಿಡ್ಕೊಂಡು ಚೆಲ್ಲಿದ್ರೆ ಇವರಾಗಿ ರೋಗ ಎಲ್ಲ ಕಡೆ ಹೊಲ ತುಂಬ ಸ್ಪ್ರೆಡ್ ಆಗಿಬಿಡ್ತೈತಿ. ಸ್ವಲ್ಪ ಗಾಳಿ ಬೀಸಿದಾಗ ರೋಗಾಣು ಕೋಟ್ಯಾನುಗಟ್ಟಲೆ ಜೀವಾಣು ಉಳ್ತಾವೆ, ಅವೆಲ್ಲ ಸ್ಪ್ರೆಡ್ ಆಗಿಬಿಡ್ತಾವೆ. ಆದ್ದರಿಂದ ಇದನ್ನೆಲ್ಲ ಪೂರ್ತಿ ಕಲೆಕ್ಟ್ ಮಾಡಿ ಸುಟ್ಟಾಕಬೇಕು.
ಸುಟ್ಟು ಹಾಕಿಸಿಂದ ಬೀಜೋಪಚಾರ ಮಾಡಬೇಕು. ಇದು ಕಬ್ಬಿಗೆ ಇತ್ತಿತ್ತಲಾಗಿ ಇಟ್ಟಂಗಿ ರೋಗ ಅಂತ ಬರಾಕತ್ತೈತಿ. ಇಟ್ಟಂಗಿ ರೋಗ ಬಂತಂದ್ರೆ ಸೀದಾ ಏನು ಮಾಡಿರಿ, ಈ ಒಂದು ಔಷಧಗಳು ಮಾಡ್ತಾವೆ, ಟಿಲ್ಟ್ ಅಂತ ಬರ್ತೈತಿ, ಔಷಧ ಹೊಡೀರಿ, 1 ml ಹಾಕಿ ಸ್ಪ್ರೇ ಮಾಡಿಬಿಟ್ರೆ ಕಂಟ್ರೋಲ್ ಆಗಿಬಿಡ್ತೈತಿ. ಇದು ಕಬ್ಬಿನ ಬಗ್ಗೆ ನಿಮ್ಗೆ ಭಾಳ ಬ್ರೀಫ್ ಆಗೀನಿ. ಮತ್ತೇನಾದ್ರು ತಮಗೆ ಸಮಸ್ಯೆ ಇತ್ತಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟೇನಿ ಮೊದಲ, ಅದಕ್ಕೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ಯಾವಾಗ 24 hours ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ನಿಮ್ಗೆ ಸಿಗ್ತೀವೋ. ನಾವು ನಿಮ್ಗೆ ಸಿಗಲಿಕ್ಕಂದ್ರೆ ಅದರೊಂದು ರೋಗ ಅಥವಾ ಕೀಟದ ಫೋಟೋ ಹೊಡೆದು ನಾನು ವಾಟ್ಸಪ್ ಹಾಕಿರಿ, ನಾವು ನಿಮ್ಗೆ ರಾತ್ರಿ ಮಕ್ಕೊಳ್ಳೋಕ್ಕಿಂತ ಮೊದಲ ರಿಪ್ಲೈ ಕೊಟ್ಟು ಮಕ್ಕೋತೀವಿ. ಅದು ಒಂಥರ ನೋ ಡ್ಯೂ ಸರ್ಟಿಫಿಕೇಟ್ ತೊಗೊಂಡಂಗೆ ಅದು. ದಯವಿಟ್ಟು ರೈತರಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಕಬ್ಬು ಲೇಜಿ ಮ್ಯಾನ್ ಕ್ರಾಪ್ಸ್ ಅಲ್ಲ. ಇದೇನು ಬಿಡಪ್ಪ ಕಬ್ಬು ಹಚ್ಕೊಂಡು ಊರು ಅಡ್ಡಾಡ್ತಾನೆ ಅಲ್ಲ. ಕಬ್ಬು ಹಚ್ಚಿ ನೀವು ಬೆಳೆಗಳಿಗೆ ಮಾತಾಡಿಸ್ಬೇಕಾಗೈತಿ. ಪ್ರತಿಯೊಂದು ಸ್ಟೇಜ್ನಲ್ಲಿ ಆರಾಮದೇನಪ್ಪ ನೀ ಅಂತ ಕೇಳಬೇಕಾಗೈತಿ. ಅದಕ್ಕಲ್ಲಿ ದಯವಿಟ್ಟು ಆ ರೀತಿ ಮಾಡ್ಕೋಬೇಕ್ರಿ. ಕಬ್ಬಿಗೆ ಎಲ್ಲ ರೋಗಗಳು ಕೀಟಗಳು ಭಾಳಷ್ಟು ಬರಾಗ್ತಾವೆ. ಕಬ್ಬಿನ ನೀವು ಎಕರೆಗೆ ಒಂದು 50-60 ಟನ್ ಕಬ್ಬು ಬರ್ತಂದ್ರೆ ಕಬ್ಬ ಬೆಳೀರಿ, ಇಲ್ಲಿಕ್ಕಾದ್ರೆ ಕಬ್ಬನ ಬೆಳ್ಯಾಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಇದು ನನ್ನ ಒಂದು ಸೂಕ್ತವಾದ ಸಲಹೆ. ಎಲ್ಲರಿಗೂ ಧನ್ಯವಾದಗಳು. ನಂಬರ್ ಬರ್ಕೋರಿ, 94803666. ಐದು ನೋಡಿರಿ ಇನ್ನೊಂದ್ಸಲ ಅಲ್ಲ, ಫಸ್ಟಕ್ಕೆ ಐದು ನೋಡಿ, ಫಸ್ಟ್ ನಂದು 9480366496. ನೀವು ವಾಟ್ಸಪ್ಪರು ಮಾಡಿರಿ, ಫೋನನ್ನು ಮಾಡಿರಿ. ಫೋನ್ ಮಾಡಿರಿ, ಒಮ್ಮೆ ನಾವು ಫೋನ್ ಎತ್ತಂಗಿಲ್ಲ. ನೀವು ಫೋಟೋ ಕಳಿಸಿರೋದು ನನಗೆ ಫೋನ್ ಮಾಡಿ ನೀವು ಸರ್ ನಾ ಫೋಟೋ ಕಳಿಸಿ ನೋಡಿರಿ ಅಂತ ನಮಗೆ ದಿವಸ ಒಂದು 60-70 ಫೋಟೋ ಬರ್ತದೆ. ಎಲ್ಲ ಓಪನ್ ಮಾಡಿ ನೋಡೋಂಗಿಲ್ಲ. ನೀವು ಫೋನ್ ಮಾಡಿದ್ರೆ ಓಪನ್ ಮಾಡಿ ಅದಕ್ಕೆ ಸೂಕ್ತವಾದ ಸಲಹೆ ಕೊಡ್ತೀವಿ.